ನಮಸ್ಕಾರ ವಿದ್ಯಾರ್ಥಿಗಳೇ. ಈಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ನಾವು 40+ ಮಾರ್ಕ್ಸ್ ಪಾಸಿಂಗ್ ಪ್ಯಾಕೇಜ್ ಹೇಗೆ ಓದಬೇಕು ಅನ್ನೋ ಪ್ಲಾನನ್ನು ನಾವು ಆಲ್ರೆಡಿ ವೀಡಿಯೋನ ರಿಲೀಸ್ ಮಾಡಿದ್ದೀವಿ. ನೀವು ಕೂಡ ನೋಡಿರ್ತೀರಾ ಅಂತ ಭಾವಿಸ್ತೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾವುದೆಲ್ಲ ಕಾನ್ಸೆಪ್ಟ್ಸನ್ನು ಓದಬೇಕು, ಯಾವ ಪಾರ್ಟನ್ನು ನಾವು ತುಂಬ ಅತಿ ಹೆಚ್ಚು ಓದಬೇಕು, ಯಾವ ಪಾರ್ಟನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ನಾನು ನಿಮ್ಮ ಕೆಮಿಸ್ಟ್ರಿ ಫ್ಯಾಕಲ್ಟಿ ವಿನಾಯಕ್. ಸೊ ಇಂದಿನ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ 40+ ಮಾರ್ಕ್ಸ್ ಪಾಸಿಂಗ್ ಪ್ಯಾಕೇಜನ್ನು ನೋಡೋಣ. ಸೊ ಈ ವಿಡಿಯೋ ಅಥವಾ ಈ ಕ್ಲಾಸಿನ PDF ಏನಾದರೂ ನಿಮಗೆ ಬೇಕಾದರೆ ನೀವು ನಮ್ಮ ತೇಜ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಅದರಲ್ಲಿ ನಿಮಗೆ ಫ್ರೀಯಾಗಿ ಈ PDF ಕ್ವಶನ್ಸ್ ನಾವು ಏನೆಲ್ಲ ಡಿಸ್ಕಸ್ ಮಾಡಿರ್ತೀವಿ ಕ್ಲಾಸಲ್ಲಿ ಅದೆಲ್ಲ PDF ಫಾರ್ಮ್ಯಾಟಲ್ಲಿ ನಿಮಗೆ ಸಿಗುತ್ತೆ. ನೀವು ತೇಜ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸೊ ನಾನು ಆಲ್ರೆಡಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನೆಕ್ಸ್ಟ್ 2 ಡೇಸಲ್ಲಿ ಯಾವ ಟೈಮಿಗೆ ಯಾವ ವಿಡಿಯೋ ಬರುತ್ತೆ ಅಂತ. ಸೊ ಅದೆಲ್ಲ ವಿಡಿಯೋವನ್ನು ನೋಡಿ ನೀವು ಕೆಮಿಸ್ಟ್ರಿಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ತೇಜ್ ಅಕಾಡೆಮಿ. ಸೊ ಯೂಟ್ಯೂಬ್ ಚಾನಲ್ ತೇಜ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ PDF ಬೇಕಾದರೆ ಯು ಕ್ಯಾನ್ ಜಾಯಿನ್ ಐದರ್ ಟೆಲಿಗ್ರಾಮ್ ಚಾನಲ್ ಆರ್ ಯು ಕ್ಯಾನ್ ಜಸ್ಟ್ ವಾಟ್ಸಪ್ ಟು ದಿಸ್ ನಂಬರ್. NCET ಅನ್ನುವಂಥ ಒಂದು ಎಕ್ಸಾಮ್, ನ್ಯಾಷನಲ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಇದು NTA ನಡೆಸುವಂತಹ ಒನ್ ಆಫ್ ದ ಮೋಸ್ಟ್ ಎಲಿಜಿಬಲ್ ಎಕ್ಸಾಮ್ ಟು ಜಾಯಿನ್ 4-year ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಕೋರ್ಸ್. ಸರಿ, ಯಾವ್ಯಾವ ಕೋರ್ಸು? BSc B.Ed, BA B.Ed, BCom B.Ed ಅಂದರೆ 4 years ಇಂಟಿಗ್ರೇಟೆಡ್ ಟೀಚರ್ ಎಜುಕೇಷನ್ ಕೋರ್ಸ್. ಈ ಕೋರ್ಸ್ ಎಲ್ಲೆಲ್ಲಿ ಸಿಗುತ್ತೆ ನಮಗೆ? IITs, NITs, RIs. ಸೊ IITs ನಮಗೆಲ್ಲ IIT ಅಂದ ತಕ್ಷಣ ಫಸ್ಟ್ ನೆನಪಾಗೋದೆ JEE ಎಕ್ಸಾಮ್. ಸೊ JEE ಎಕ್ಸಾಮ್ ಒಂದೇ ಇಲ್ಲ, ಇದು ಕೂಡ ಇದೆ. IIT ಹೋಗೋದಕ್ಕೆ NCET ಒಂದು ಪಾತ್ವೆ. NITs ಕೂಡ ನೀವು ಹೋಗ್ಬೋದು. RI ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್, ಈ ಕಾಲೇಜ್ಗಳಿಗೂ ಹೋಗ್ಬೋದು. ಸೊ ಅಪ್ಲಿಕೇಶನ್ ಆಲ್ರೆಡಿ 12th ಫೆಬ್ರವರಿಗೆ ಸ್ಟಾರ್ಟ್ ಆಗಿದೆ. 10th ಮಾರ್ಚ್ ಲಾಸ್ಟ್ ಡೇಟ್ ಇದೆ. ಸೊ ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ, ಇದು ಒಂದು ಒಳ್ಳೆಯ ಅವಕಾಶ ನಿಮಗೆ ಟೀಚರ್ ಎಜುಕೇಷನ್ ಪ್ರೋಗ್ರಾಮಿಗೆ ಸೇರ್ಕೊಳ್ಳೋದಕ್ಕೆ ಅಥವಾ ಟು ಜಾಯಿನ್ IITs, NITs ಆ್ಯಂಡ್ RIs. ಸೊ ಪ್ಲೀಸ್, ಇಫ್ ಯು ಆರ್ ನಾಟ್ ಅಪ್ಲೈಡ್, ಪ್ಲೀಸ್ ಟ್ರೈ ಟು ಅಪ್ಲೈ ಬಿಫೋರ್ 10th ಮಾರ್ಚ್. ಸೊ ಇದಕ್ಕೆ ಯಾವೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ, ಅದರ ಎಕ್ಸಾಮ್ ಏನು ಇನ್ಫಾರ್ಮೇಷನ್, ಯಾವ ಪ್ಯಾಟರ್ನ್ ಇರುತ್ತೆ, ಇದೆಲ್ಲ ವಿಷಯವನ್ನು ನೀವು ತಿಳ್ಕೋಬೇಕು. ಇದಕ್ಕೆ ಸ್ವಲ್ಪ ಹೆಲ್ಪ್ ಬೇಕು, ಗೈಡೆನ್ಸ್ ಬೇಕು ಅಂದರೆ ಯು ಕ್ಯಾನ್ ಜಾಯಿನ್ ಅವರ್ ತೇಜಸ್ ಬ್ಯಾಚ್, NCET ತೇಜಸ್ ಬ್ಯಾಚ್, BSc B.Ed ITEP. ನೀವು BSc B.Ed ಕೋರ್ಸನ್ನು ಮಾಡಬೇಕಾದ್ರೆ ಈಸಿಯಾಗಿ ನೀವು ಟೀಚಿಂಗ್ ಆಪ್ಟಿಟ್ಯೂಡ್ ಆಗಲಿ, ಜನರಲ್ ಅವೇರ್ನೆಸ್ ಆಗಲಿ, ಜನರಲ್ ಆಪ್ಟಿಟ್ಯೂಡ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಇಂಗ್ಲೀಷ್, ಈ ಎಲ್ಲ ಸಬ್ಜೆಕ್ಟ್ಗಳಿಗೆ ನಿಮ್ಗೆ ಇನ್ನೂ ಹೆಚ್ಚು ಗೈಡೆನ್ಸ್ ಬೇಕು. ಆ ಎಕ್ಸಾಮ್ ಹೇಗಿರುತ್ತೆ, ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ಸ್ವಲ್ಪ ಟ್ರೈನಿಂಗ್ ಬೇಕು ಅಂದರೆ ಯು ಕ್ಯಾನ್ ಜಾಯಿನ್ ದಿಸ್ ಕೋರ್ಸ್ at ₹1199 ಓನ್ಲಿ. ಓಕೆ, ಸೊ ಹೆಚ್ಚು ಸಮಯ ಕಳೆದೆ. ಸೊ ವಿಲ್ ಮೂವ್ ಟುವರ್ಡ್ಸ್ 40+ ಪಾಸಿಂಗ್ ಪ್ಯಾಕೇಜ್. ಸೊ ಇದು ಪ್ಲ್ಯಾನನ್ನು ನಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಎಸ್, ವಿಲ್ ಸ್ಟಾರ್ಟ್ ವಿತ್ ದ ಚಾಪ್ಟರ್ ಸೊಲ್ಯೂಷನ್. ಈ ಸೊಲ್ಯೂಷನಲ್ಲಿ 3 to 4 ಮೇಜರ್ ಕ್ವಶನ್ಸ್ ಇದ್ದಾವೆ. ಆ ಕ್ವಶನ್ಸನ್ನು ನೀವು ನೀಟಾಗಿ ಓದಿ ಅರ್ಥ ಮಾಡ್ಕೊಂಡ್ರೆ ಅದರಲ್ಲಿ ಅತಿ ಹೆಚ್ಚು ಕ್ವಶನ್ಸ್ ಬರೋ ಸಾಧ್ಯತೆ ಇದೆ. ನೋಡಿ, ಇಲ್ಲಿ ಈ ಟೇಬಲಿಂದ ನಿಮಗೆ MCQ ಫಾರ್ಮ್ಯಾಟ್ ಎಲ್ಲರೂ ಬರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲರೂ ಬರ್ಬೋದು, ಇಲ್ಲ 2 marks ಫಾರ್ಮ್ಯಾಟ್ ಎಲ್ಲರೂ ಬರ್ಬೋದು. ಏನೇನಿದೆ? ಟೈಪ್ ಆಫ್ ಸೊಲ್ಯೂಷನ್, ಸೊಲ್ಯೂಟ್ ಇದೆ, ಸಾಲ್ವೆಂಟ್ ಇದೆ, ಕಾಮನ್ ಎಕ್ಸಾಂಪಲ್ಸ್ ಇದೆ. ಇಲ್ಲಿ ನೋಡಿ, ಫಸ್ಟ್ ಗ್ಯಾಷಿಯಸ್ ಸೊಲ್ಯೂಷನ್. ಇಲ್ಲಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ಗ್ಯಾಷಿಯಸ್ ಸೊಲ್ಯೂಷನ್ ಅಂತ ಇದೆ ಅಂದರೆ ಅವಾಗಲೂ ನೆನ್ಪಿಟ್ಕೊಳ್ಳಿ, ಇಲ್ಲಿ ಸಾಲ್ವೆಂಟ್ ಯಾವಾಗಲೂ ಕೂಡ ಗ್ಯಾಸ್ ಆಗಿ ಇರ್ತದೆ. ಇಲ್ಲಿ ಲಿಕ್ವಿಡ್ ಸೊಲ್ಯೂಷನ್ ಅಂದರೆ ಇಲ್ಲಿ ಸಾಲ್ವೆಂಟ್ ಯಾವಾಗಲೂ ಲಿಕ್ವಿಡ್ ಆಗಿ ಇರ್ತದೆ. ಸಾಲಿಡ್ ಸೊಲ್ಯೂಷನ್ ಮೀನ್ಸ್ ಸಾಲ್ವೆಂಟ್ ವಿಲ್ ಬಿ ಇನ್ ಸಾಲಿಡ್ ಸ್ಟೇಟ್. ಈಗ ಗ್ಯಾಸ್ ಪ್ಲಸ್ ಗ್ಯಾಸ್, ಅದಕ್ಕೆ ಎಕ್ಸಾಂಪಲ್ ಯಾವುದು? ಮಿಕ್ಸ್ಚರ್ ಆಫ್ ನೈಟ್ರೋಜನ್ ಆ್ಯಂಡ್ ಆಕ್ಸಿಜನ್ ಗ್ಯಾಸ್. ಲಿಕ್ವಿಡ್ ಪ್ಲಸ್ ಗ್ಯಾಸ್, ಕ್ಲೋರೋಫಾರ್ಮ್ ಮಿಕ್ಸ್ಡ್ ವಿತ್ ನೈಟ್ರೋಜನ್ ಗ್ಯಾಸ್, ಹ್ಯೂಮಿಡಿಟಿ ಇನ್ ಏರ್. ಸಾಲಿಡ್ ಗ್ಯಾಸ್, ಕ್ಯಾಂಫರ್ ಇನ್ ದ ನೈಟ್ರೋಜನ್ ಗ್ಯಾಸ್. ಇವೆಲ್ಲ ಸ್ಪೆಸಿಫಿಕ್ ಎಕ್ಸಾಂಪಲ್. ಇದು ಗ್ಯಾಷಿಯಸ್ ಸೊಲ್ಯೂಷನ್ಗೆ. ಲಿಕ್ವಿಡ್ ಸೊಲ್ಯೂಷನ್ ಇದೆ, ಗ್ಯಾಸ್ ಪ್ಲಸ್ ಲಿಕ್ವಿಡ್, ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್ ಆರ್ ಸೋಡಾ ವಾಟರ್. Liquid plus liquid, ethanol dissolved in water. Solid plus liquid, glucose present in solid state when it is dissolving in water. Next, solid solution ಅಂತ ಇದೆ ಅಂದರೆ ಇಲ್ಲಿ ಸಾಲ್ವೆಂಟ್ ಸಾಲಿಡ್ ಫಿಕ್ಸ್ ಆಗಿರುತ್ತೆ. ಸೊ ಗ್ಯಾಸ್ ಪ್ಲಸ್ ಸಾಲಿಡ್, H2 ಗ್ಯಾಸ್ ಅಬ್ಸರ್ವ್ಡ್ ಇನ್ ಪೆಲಿಡಿಯಂ, ಅಡಿಷನ್ ಆಫ್ ಹೈಡ್ರೋಜನ್. ಲಿಕ್ವಿಡ್ ಪ್ಲಸ್ ಸಾಲಿಡ್, ಸೋಡಿಯಂ ಅಮಾಲ್ಗಮ್ ಅಂತಂದರೆ ಅದು ಮರ್ಕ್ಯುರಿ ಜೊತೆ ಸೋಡಿಯಮನ್ನು ಡಿಸಾಲ್ವ್ ಮಾಡಿರ್ತಾರೆ. ಸಾಲಿಡ್ ಪ್ಲಸ್ ಸಾಲಿಡ್, ಅಲಾಯ್ಸ್, ಕಾಪರ್ ಡಿಸಾಲ್ವ್ಡ್ ಇನ್ ಗೋಲ್ಡ್, 22 ಕ್ಯಾರೆಟ್ ಗೋಲ್ಡ್. ಓಕೆ, ಈ ಎಕ್ಸಾಂಪಲ್ಸನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಆಗ ಇನ್ ದ ಫಾರ್ಮ್ ಆಫ್ MCQ ಆರ್ ಫಿಲ್ ಇನ್ ದ ಬ್ಲಾಂಕ್ಸ್ ಆರ್ 2 marks ಯಾವುದ್ರಲ್ಲಿ ಕೇಳಿದ್ರು ನೀವು ಈಸಿಯಾಗಿ ಉತ್ತರವನ್ನು ಬರೀಬೋದು. ನೆಕ್ಸ್ಟ್ ನೋಡಿ, ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಹೆನ್ರೀಸ್ ಲಾ. ಹೆನ್ರೀಸ್ ಲಾ ಏನು ಹೇಳುತ್ತೆ? ಹೆನ್ರೀಸ್ ಲಾ ಸ್ಟೇಟ್ಸ್ ದಟ್ ದ ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್ ಇನ್ ವೇಪರ್ ಪ್ರೆಷರ್ ಈಸ್ ಪ್ರಪೋರ್ಷನಲ್ ಟು ದ ಮೋಲ್ ಫ್ರಾಕ್ಷನ್ ಆಫ್ ದ ಗ್ಯಾಸ್ ಇನ್ ದ ಸೊಲ್ಯೂಷನ್. ಏನು ಹೇಳ್ತಿದೆ ಇಲ್ಲಿ? ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್
ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಆಫ್ ದ ಗ್ಯಾಸ್ ಇನ್ ದ ಸೊಲ್ಯೂಷನ್. ಈ ಪಾರ್ಷಿಯಲ್ ಪ್ರೆಷರ್ ಎಲ್ಲಿ ಇದು ಇನ್ ವೇಪರ್ ಫೇಸ್, ಈ ಮೋಲ್ ಫ್ರಾಕ್ಷನ್ ಎಲ್ಲಿ ಇನ್ ಸೊಲ್ಯೂಷನ್. ಸೊ ಈ ಡೈರೆಕ್ಟ್ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ರಿಮೂವ್ ಮಾಡೋದಕ್ಕೆ ಸೊ ವಿ ಆರ್ ಇಂಟ್ರಡ್ಯೂಸಿಂಗ್ KH ಹೆನ್ರೀಸ್ ಲಾ ಕಾನ್ಸ್ಟೆಂಟ್. ಕೆಲವೊಂದ್ಸಲ ಏನು ಮಾಡ್ತಾನೆ ಡೆಫಿನೇಷನ್ನ ಕೇಳಿ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ KH ಆರ್ ಹೆನ್ರೀಸ್ ಕಾನ್ಸ್ಟೆಂಟ್ ಅಂತ ಕೇಳ್ತಾನೆ. ಸೊ ಈ 3 ಪಾಯಿಂಟನ್ನು ನೀವು ನೆನ್ಪಿಟ್ಕೋಬೇಕು. ಯಾವ್ದು ಈ KH ಏನೇನೆಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ, ಡಿಫ್ರೆಂಟ್ ಗ್ಯಾಸಸ್ ಹ್ಯಾವ್ ಡಿಫ್ರೆಂಟ್ KH ವ್ಯಾಲ್ಯೂಸ್. KH ಈಸ್ ಎ ಫಂಕ್ಷನ್ ಆಫ್ ನೇಚರ್ ಆಫ್ ದ ಗ್ಯಾಸ್. KH ಈಸ್ ಎ ಫಂಕ್ಷನ್ ಆಫ್ ದ ನೇಚರ್ ಆಫ್ ದ ಗ್ಯಾಸ್. ನೆಕ್ಸ್ಟ್, ಹೈಯರ್ ದ ವ್ಯಾಲ್ಯೂ ಆಫ್ KH, ಲೋವರ್ ದ ಸಾಲಿಬಿಲಿಟಿ ಆಫ್ ಗ್ಯಾಸ್ ಇನ್ ದ ಲಿಕ್ವಿಡ್. ಇದನ್ನ MCQ ಫಾರ್ಮೆಟ್ ಅಲ್ಲೂ ಕೇಳ್ಬೋದು, ಇಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಫಾರ್ಮೆಟ್ ಅಲ್ಲಾದ್ರೂ ಕೇಳ್ಬೋದು. ಸೊ ಇಫ್ KH ವ್ಯಾಲ್ಯೂ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅನ್ನು ಏನಾದರೂ ಇನ್ಕ್ರೀಸ್ ಮಾಡಿದ್ರೆ KH ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ಹೆನ್ರೀಸ್ ಲಾ. ಸೊ ನೆಕ್ಸ್ಟ್ ಪ್ರತಿ ವರ್ಷ ಒಂದು ವರ್ಷ ಹೆನ್ರೀಸ್ ಲಾ, ಇನ್ನೊಂದು ವರ್ಷ ಸಿಗ್ನಿಫಿಕೆನ್ಸ್, ಇನ್ನೊಂದು ವರ್ಷ ಅಪ್ಲಿಕೇಶನ್. ಇದನ್ನ ನೋಡಿ, ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ. ಸೊ ಇಲ್ಲಿ 3 ಮೇಜರ್ ಪಾಯಿಂಟ್ಸ್ ಇದೆ. ಟು ಇನ್ಕ್ರೀಸ್ ದ ಸಾಲಿಬಿಲಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಸಾಫ್ಟ್ ಡ್ರಿಂಕ್ಸ್ and soda water, the bottle is sealed under high pressure. Idu one of the application. So in order to avoid medical condition known as anoxia, mountain climbers should carry oxygen cylinder with them. Next, third application. In order to avoid a medical condition known as bends, so formation of bubbles of nitrogen in the blood. Idana last year MCQ alli kelidane idana. So ee point anna ನೀವು ನೆನಪಿಟ್ಕೊಳ್ಳಿ. The tanks used by scuba divers are filled with air diluted with helium. So you remember this percentage. So one time they asked in the form of MCQ, match the following: 11.7% helium, 56.2% nitrogen, and 32.1% oxygen. So these are the 3 applications which you have to remember. So Henry's law ಅಲ್ಲಿ 3 major points. ಒಂದು law, ಇನ್ನೊಂದು significance of KH, ಇನ್ನೊಂದು applications of Henry's law. Next important concept ಇರೋದು ideal solution and non-ideal solution difference. Every 2 years once ಈ ಕ್ವಶನ್ ಅನ್ನು ರಿಪೀಟ್ ಮಾಡಿದ್ದಾರೆ. ಸೊ ನಾನೇನು ಮಾಡಿದ್ದೀನಿ, ಇಲ್ಲಿ ನಿಮಗೆ ಅದರ ಪ್ರಾಪರ್ಟಿ ಕೂಡ ಕೊಟ್ಟಿದ್ದೀನಿ. ಈ ಪ್ರಾಪರ್ಟಿ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಹೇಗಿರುತ್ತೆ, ನಾನ್ ಐಡಿಯಲ್ ಸೊಲ್ಯೂಷನ್ ಹೇಗಿರುತ್ತೆ. ಸೊ ಎಕ್ಸಾಮ್ ಅಲ್ಲಿ ಕೂಡ ನೀವು ಹೀಗೆ ಬರೆದ್ರೆ ಕ್ಲಾರಿಟಿ ಇರುತ್ತೆ, ಈಸಿಯಾಗಿ ಎನಿ 4 ಪಾಯಿಂಟ್ಸ್ ಯು ಕ್ಯಾನ್ ರೈಟ್. ಸೊ ಫಸ್ಟ್ ಡೆಫಿನೇಷನ್ ನೋಡಿ, ಐಡಿಯಲ್ ಸೊಲ್ಯೂಷನ್ ವಿಚ್ ಒಬೇ ರಾಲ್ಸ್ ಲಾ ಓವರ್ ದ ಎಂಟೈರ್ ರೇಂಜ್ ಆಫ್ ಕಾನ್ಸಂಟ್ರೇಷನ್. ಅವ್ರು ನೀವು ಈಸಿಯಾಗಿ ಸೊಲ್ಯೂಷನ್ ವಿಚ್ ಒಬೇಸ್ ರಾಲ್ಸ್ ಲಾ, ಅದು ಐಡಿಯಲ್ ಸೊಲ್ಯೂಷನ್ ಅಂತ ಕೂಡ ಬರೀಬೋದು. ಸೊಲ್ಯೂಷನ್ ವಿಚ್ ಡಸ್ ನಾಟ್ ಆರ್ ಡು ನಾಟ್ ಒಬೇ ರಾಲ್ಸ್ ಲಾ. ನೆಕ್ಸ್ಟ್, ಇನ್ ಟರ್ಮ್ಸ್ ಆಫ್ ಎಂಥಾಲ್ಪಿ ಆ್ಯಂಡ್ ವಾಲ್ಯೂಮ್ ಚೇಂಜ್. ಸೊ ಡೆಲ್ಟಾ H ಮಿಕ್ಸ್ ಈಕ್ವಲ್ಸ್ 0, ಡೆಲ್ಟಾ V ಮಿಕ್ಸ್ ಈಕ್ವಲ್ಸ್ 0. ಇಲ್ಲಿ ಏನಾಗುತ್ತೆ, ನಾಟ್ ಈಕ್ವಲ್ ಟು 0. ಎಂಥಾಲ್ಪಿ ಇಸ್ ನಾಟ್ ಈಕ್ವಲ್ಸ್ ಟು 0, ವಾಲ್ಯೂಮ್ ಇಸ್ ಆಲ್ಸೋ ನಾಟ್ ಈಕ್ವಲ್ ಟು 0. ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಷನ್ ಹೇಗಿರುತ್ತೆ, AB ಇಂಟರಾಕ್ಷನ್ಸ್ ಈಸ್ ಈಕ್ವಲ್ ಟು AA ಆ್ಯಂಡ್ BB ಇಂಟರಾಕ್ಷನ್ಸ್. ಇನ್ ನಾನ್ ಐಡಿಯಲ್ ಗ್ಯಾಸ್ AB interaction is not equal to AA and BB interactions. Next, vapor pressure ಹೇಗಿರುತ್ತೆ, total vapor pressure equals this is partial pressure of A plus partial pressure of B. It obeys Raoult's law. Vapor in a non-ideal solution, P total is not equal to partial pressure of A plus partial pressure of B. Next, azeotrope formation. ಇಲ್ಲಿ ನೋಡಿ, ಇಲ್ಲಿ ಅಜಿಯೋಟ್ರೋಪ್ ಫಾರ್ಮೇಷನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಆಗೋದಿಲ್ಲ, ಬಟ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಆಗುತ್ತೆ. ಎಕ್ಸಾಂಪಲ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಇದು ಕೆಲವೊಂದ್ಸಲಿ ಮ್ಯಾಚ್ ದ ಫಾಲೋಯಿಂಗ್ ಇಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ತಾನೆ. ಸೊ ಎನ್ ಹೆಕ್ಸೇನ್ ಪ್ಲಸ್ ಎನ್ ಹೆಪ್ಟೇನ್ ಯಾವುದಕ್ಕೆ, ಐಡಿಯಲ್ ಸೊಲ್ಯೂಷನ್ಗೆ. ಬೆನ್ಸಿನ್ ಪ್ಲಸ್ ಟಾಲಿನ್, ಬ್ರೋಮೋ ಈಥೇನ್ ಪ್ಲಸ್ ಕ್ಲೋರೋ ಈಥೇನ್, ಇದು ಯಾವುದಕ್ಕೆ ಎಕ್ಸಾಂಪಲ್, ಐಡಿಯಲ್ ಸೊಲ್ಯೂಷನ್. ನಾನ್ ಐಡಿಯಲ್ ಸೊಲ್ಯೂಷನ್ಗೆ ಯಾವುದು, ಅಥೆನಾಲ್ ಪ್ಲಸ್ ಅಸಿಟೋನ್, ಫಿನಾಲ್ ಪ್ಲಸ್ ಅನಿಲಿನ್. ಸೊ ಈ ಡಿಫ್ರೆನ್ಸ್ ಅನ್ನು ನೀವು ಈಸಿಯಾಗಿ ಎನಿ 4 ಪಾಯಿಂಟ್ಸ್ ನೀವು ಬರೆದ್ರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಏನಾರು ಟಫ್ ಇದೆ ಇಲ್ಲಿ, ಏನು ನೆನ್ಪಿಟ್ಕೊಳ್ಳೋದಿಲ್ಲ, ಈಸಿಯಾಗಿ ನೀವು ನೆನ್ಪಿಟ್ಕೊಳ್ಳಿ. ಐಡಿಯಲ್ ಸೊಲ್ಯೂಷನ್ ಅಂದರೆ ವಿಚ್ ಒಬೇಸ್ ರಾಲ್ಸ್ ಲಾ, ನಾನ್ ಐಡಿಯಲ್ ಅಂದರೆ ಇಟ್ ಡಸ್ ನಾಟ್ ಒಬೇಸ್ ರಾಲ್ಸ್ ಲಾ. ಇಲ್ಲಿ ಡೆಲ್ಟಾ H ಮಿಕ್ಸ್ ಅಂಡ್ ಡೆಲ್ಟಾ V ಮಿಕ್ಸ್ ಈಕ್ವಲ್ 0, ಇಲ್ಲಿ ನಾಟ್ ಈಕ್ವಲ್ ಟು 0. ಇಲ್ಲಿ AB ಇಂಟರಾಕ್ಷನ್ ಇಸ್ ಈಕ್ವಲ್ ಟು A ಅಂಡ್ BB ಇಂಟರಾಕ್ಷನ್, ಇಲ್ಲಿ AB ಇಂಟರಾಕ್ಷನ್ ಇಸ್ ನಾಟ್ ಈಕ್ವಲ್ ಟು A ಅಂಡ್ BB ಇಂಟರಾಕ್ಷನ್. ಇಲ್ಲಿ ಟೋಟಲ್ ಪ್ರೆಷರ್ ಇಸ್ ಈಕ್ವಲ್ ಟು ಪಾರ್ಷಿಯಲ್ ಪ್ರೆಷರ್ ಆಫ್ A ಅಂಡ್ B, ಇಲ್ಲಿ ಟೋಟಲ್ ಪ್ರೆಷರ್ ಇಸ್ ನಾಟ್ ಈಕ್ವಲ್ ಟು ಪಾರ್ಷಿಯಲ್ ಪ್ರೆಷರ್ ಆಫ್ A ಅಂಡ್ B. ಸೊ ಅದಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್. ಈಗ ನೋಡಿ, ಒನ್ ಮೋರ್ ಡಿಫ್ರೆನ್ಸ್ ಬಿಟ್ವೀನ್ ಕ್ವಶನ್ ಕೇಳೋ ಸಾಧ್ಯತೆ ಯಾವುದು ಅಂದರೆ ಪಾಸಿಟಿವ್ ಡಿವಿಯೇಷನ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್. ಇಲ್ಲಿ ನೋಡಿ, ಇಲ್ಲಿ ಪಾಸಿಟಿವ್ ಡಿವಿಯೇಷನ್ ನೆಗೆಟಿವ್ ಡಿವಿಯೇಷನ್ ಡಿಫ್ರೆನ್ಸ್ ಯಾವುದೆಲ್ಲ ಪಾಯಿಂಟ್ಸ್ ಇದೆ. ಇನ್ ಟರ್ಮ್ಸ್ ಆಫ್ ಎಕ್ಸಾಂಪಲ್ ಒಂದು ಸ್ಪೆಸಿಫಿಕ್ ಆಗಿ ಕೇಳಿದ್ರೆ, ಇನ್ ಟರ್ಮ್ಸ್ ಆಫ್ ಇಂಟರ್ಮಾಲಿಕ್ಯುಲರ್ ಇಂಟರಾಕ್ಷನ್ ಆರ್ ಎಂಥಾಲ್ಪಿ ಆ್ಯಂಡ್ ವಾಲ್ಯೂಮ್ ಚೇಂಜ್ ಆ್ಯಂಡ್ ವೇಪರ್ ಪ್ರೆಷರ್. ಸೊ ದೆನ್ ಯು ಹ್ಯಾವ್ ಟು ರೈಟ್ ದೀಸ್ ಪಾಯಿಂಟ್ಸ್. ಅಥವಾ ಏನು ಕೇಳಿಲ್ಲ ಅಂದರೆ ಯಾವುದಾದ್ರೂ 4 ಪಾಯಿಂಟ್ಸ್ ಅನ್ನು ಬರೀಬೇಕು. ನೀವು ಎಕ್ಸಾಮಲ್ಲಿ ನೆನ್ಪಿಟ್ಕೊಳ್ಳಿ, ಡಿಫ್ರೆನ್ಸ್ ಬಿಟ್ವೀನ್ ಬರೀಬೇಕಾದ್ರೆ ಇದೇ ರೀತಿ ಕಾಲಮ್ ಹಾಕಬೇಕು. ಇಲ್ಲಿ ಏನು ಪಾಯಿಂಟ್ ಬರ್ದಿರ್ತೀರ ಅದರ ಅಪೋಸಿಟ್ ಪಾಯಿಂಟ್ ಅದೇ ಲೈನಲ್ಲೇ ಬರೀಬೇಕು. ಓಕೆನಾ? ಸೇರ್ ಇನ್ ಪಾಸಿಟಿವ್ ಡಿವಿಯೇಷನ್, AB interactions are weaker than AA and BB. ನೆಗೆಟಿವ್ ಡಿವಿಯೇಷನ್ ಅಲ್ಲಿ ಏನಾಗುತ್ತೆ, ಸ್ಟ್ರಾಂಗರ್, AB ಇಂಟ್ರಾಕ್ಷನ್ ಇಸ್ ಸ್ಟ್ರಾಂಗರ್ ದೆನ್ AA and BB ಇಂಟರಾಕ್ಷನ್ಸ್. ನೆಕ್ಸ್ಟ್, ಎಂಥಾಲ್ಪಿ ಆ್ಯಂಡ್ ವಾಲ್ಯೂಮ್ ಚೇಂಜ್. ಸೊ ಇಲ್ಲಿ ನೋಡಿ, ಡೆಲ್ಟಾ H ಮಿಕ್ಸ್ ಎಂಥಾಲ್ಪಿ ಏನಾಗಿದೆ, ಪಾಸಿಟಿವ್ ಬಂದಿದೆ. ಇಲ್ಲಿ ಡೆಲ್ಟಾ V ಮಿಕ್ಸ್ ಕೂಡ ಏನಾಗಿದೆ, ಪಾಸಿಟಿವ್ ಇದೆ.
ಬಟ್ ಇಲ್ಲಿ ಡೆಲ್ಟಾ ಹೆಚ್ ಮಿಕ್ಸ್ ನೆಗೆಟಿವ್ ಆ್ಯಂಡ್ ಡೆಲ್ಟಾ ವಿ ಮಿಕ್ಸ್ ನೆಗೆಟಿವ್. ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಳೋದು, ಇಲ್ಲಿ ನೆಗೆಟಿವ್ ಡಿವಿಯೇಷನ್ ಅಂದರೆ ಇಲ್ಲಿ ಎರಡು ನೆಗೆಟಿವ್ ಆಗಿರುತ್ತೆ, ಅದು ಡೆಲ್ಟಾ ಎಚ್ ಮತ್ತು ಡೆಲ್ಟಾ ವಿ. ವೇಪರ್ ಪ್ರೆಷರ್, ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಟೋಟಲ್ ವೇಪರ್ ಪ್ರೆಷರ್ ಈಸ್ ಮೋರ್ ಕಂಪೇರ್ ಟು ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಆ್ಯಂಡ್ ಬಿ. ಇಲ್ಲಿ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಆ್ಯಂಡ್ ಬಿ ಈಸ್ ಮೋರ್ ಕಂಪೇರ್ ಟು ಟೋಟಲ್ ಪ್ರೆಷರ್. ಅಲ್ಲಿ ನೆಗೆಟಿವ್ ಡಿವಿಯೇಷನಲ್ಲಿ, ಇಲ್ಲಿ ಪಾಸಿಟಿವ್ ಡಿವಿಯೇಷನಲ್ಲಿ ಟೋಟಲ್ ಪ್ರೆಷರ್ ಜಾಸ್ತಿ ಇರುತ್ತೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಆ್ಯಂಡ್ ಬಿ ಕಡಿಮೆ ಇರುತ್ತೆ. ಅಜಿಯೋಟ್ರೋಪ್ ಫಾರ್ಮೇಷನ್ ಏನಾಗುತ್ತೆ ನೋಡಿ, ಇಲ್ಲಿ ಪಾಸಿಟಿವ್ ಡಿವಿಯೇಷನಲ್ಲಿ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಫಾರ್ಮೇಷನ್ ಆಗುತ್ತೆ, ನೆಗೆಟಿವ್ ಡಿವಿಯೇಷನಲ್ಲಿ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ ಫಾರ್ಮೇಷನ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇದು MCQ ಅಲ್ಲಿ ಕೇಳ್ತಾರೆ. ಪಾಸಿಟಿವ್ ಡಿವಿಯೇಷನ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್, ನೆಗೆಟಿವ್ ಡಿವಿಯೇಷನ್ ಮ್ಯಾಕ್ಸಿಮಮ್, ನೆಗೆಟಿವ್ ಮ್ಯಾಕ್ಸಿಮಮ್, ಪಾಸಿಟಿವ್ ಮಿನಿಮಮ್, ರಿವರ್ಸ್ ಇದೆ ಇಲ್ಲಿ, ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ಸ್: ಎಥನಾಲ್ ಪ್ಲಸ್ ಅಸಿಟೋನ್, ಕಾರ್ಬನ್ ಡೈಸಲ್ಫೈಡ್ ಪ್ಲಸ್ ಅಸಿಟೋನ್. ನೆಕ್ಸ್ಟ್ ಫಿನಾಲ್ ಪ್ಲಸ್ ಅನಿಲಿನ್, ಕ್ಲೋರೋಫಾರ್ಮ್ ಪ್ಲಸ್ ಅಸಿಟೋನ್. ಇದು ಎಕ್ಸಾಂಪಲ್ ಪಾಸಿಟಿವ್ ಡಿವಿಯೇಷನ್ ಮತ್ತು ನೆಗೆಟಿವ್ ಡಿವಿಯೇಷನ್. ಓಕೆನಾ? ಸೊ ದಿಸ್ ಇಸ್ ದ ಮೇಜರ್ ಪಾಯಿಂಟ್ಸ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ಕಾನ್ಸೆಪ್ಟನ್ನು ನೋಡೋಣ. ಕೆಲವೊಂದ್ಸಲಿ ಏನು ಮಾಡ್ತಾನೆ, 2 ಮಾರ್ಕ್ಸಿಗೆ ಗ್ರಾಫನ್ನು ಕೇಳ್ಬಿಡ್ತಾನೆ, ಡೈರೆಕ್ಟ್ ಓನ್ಲಿ ಗ್ರಾಫ್ಸ್. ಸೊ ಏನು ಮಾಡಿದ್ದೀನಿ ನಾನು ಇಲ್ಲಿ ನೋಡಿ, ಫಸ್ಟ್ ಒನ್ ಇವೆರಡು ಇಲ್ಲಿ ನೋಡಿ, ಎ ಪಾಸಿಟಿವ್ ಡಿವಿಯೇಷನ್ ಆಫ್ ರಾಲ್ಸ್ ಲಾ ಆ್ಯಂಡ್ ಬಿ ನೆಗೆಟಿವ್ ಡಿವಿಯೇಷನ್ ಆಫ್ ರಾಲ್ಸ್ ಲಾ. ಇದು ಪಾಸಿಟಿವ್ ಡಿವಿಯೇಷನ್ ಮತ್ತು ನೆಗೆಟಿವ್ ಡಿವಿಯೇಷನ್, ಇದು ಐಡಿಯಲ್ ಸೊಲ್ಯೂಷನ್. ಸೊ ನೆನ್ಪಿಟ್ಕೊಳ್ಳಿ, ಪಾಸಿಟಿವ್ ಡಿವಿಯೇಷನ್ ಅಂದರೆ ಇಲ್ಲಿ ಡಾಟ್ ಲೈನ್ ಇದೆಯಲ್ಲ, ಇದ್ರ ಮೇಲ್ಗಡೆ ಏನಾಗಿರಬೇಕು, ಇನ್ಕ್ರೀಸ್ ಆಗಿರಬೇಕು. ಇಲ್ಲಿ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಶುಡ್ ಬಿ ಮೋರ್. ನೆಗೆಟಿವ್ ಡಿವಿಯೇಷನ್ ಅಂದರೆ ರಿವರ್ಸ್, ಇಲ್ಲಿ ಒಳಗಡೆ ಇರುತ್ತೆ ಸಾಲಿಡ್ ಲೈನ್, ಈ ಡಾಟ್ ಲೈನ್ಗಿಂತ ಸಾಲಿಡ್ ಲೈನ್ ಒಳಗಿರುತ್ತೆ. ಸೊ ಪಾರ್ಷಿಯಲ್ ಪ್ರೆಷರ್ ಈಸ್ ಲೆಸ್ ವಾಟ್ ವಿ ಎಕ್ಸ್ಪೆಕ್ಟೆಡ್. ನೆಗೆಟಿವ್ ಡಿವಿಯೇಷನಲ್ಲಿ ನೆನಪಿರಲಿ, ಅಲ್ಲಿ ಏನಾಗಿತ್ತು, ಪಿ ಟೋಟಲ್ಗಿಂತ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಆ್ಯಂಡ್ ಬಿ ಜಾಸ್ತಿ ಇತ್ತು. ಸೊ ಬಿಕಾಸ್ ಆಫ್ ದಟ್ ವಿ ಆರ್ ಗೆಟಿಂಗ್ ನೆಗೆಟಿವ್. ಈ ಪಾಯಿಂಟ್ಸನ್ನು ಬರೀಬೇಕು ನೀವು. ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಗ್ರಾಫ್ ಇದನ್ನಷ್ಟೇ ಬರೆದ್ಬಿಟ್ಟು ನೀವು ಹೋದ್ರೆ ಅಲ್ಲಿ ಮಾರ್ಕ್ಸ್ ಸಿಗೋದಿಲ್ಲ ನಿಮಗೆ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಎರಡು ಬರಬೇಕು. ಇಲ್ಲಿ ವೇಪರ್ ಪ್ರೆಷರ್, ಮೋಲ್ ಫ್ರಾಕ್ಷನ್, ಇಲ್ಲಿ ಮೋಲ್ ಫ್ರಾಕ್ಷನ್ ಆಫ್ 1 ಈ ಸೈಡ್ ಆದರೆ ಮೋಲ್ ಫ್ರಾಕ್ಷನ್ ಆಫ್ 2 ಈ ಕಡೆ ಸೈಡ್ ಇರುತ್ತೆ. ಯಾರೋ ಮಾರ್ಕ್ ಕರೆಕ್ಟಾಗಿ ನೋಡಿ, ಇಲ್ಲಿ x1 = 0, ಇಲ್ಲಿ x1 = 1, ಇಲ್ಲಿ 0 ಇಂದ 1ಗೆ, ಇಲ್ಲಿ 1 ಇಂದ 0ಗೆ. ನೀವು ಅಬ್ಸರ್ವ್ ಮಾಡಿ ಈ ಪಾಯಿಂಟನ್ನು ಬರ್ತಾ ಬರ್ತಾ ಇಲ್ಲಿ x1 = 0 ಇದ್ದು ಇನ್ಕ್ರೀಸ್ ಆಗಿ ಅಟ್ ಸಮ್ವೇರ್ ದಿಸ್ ಪಾಯಿಂಟ್ ಮೋಲ್ ಫ್ರಾಕ್ಷನ್ ಆಫ್ 1 = 1. ಇಲ್ಲಿ 0 1 ಇದೆ, ಇಲ್ಲಿ ನೋಡಿ, ಇಲ್ಲಿದೆ 1. ಮೋಲ್ ಫ್ರಾಕ್ಷನ್ ಆಫ್ ಪಾರ್ಷಿಯಲ್ ಪ್ರೆಷರ್ 2 ನೋಡಿ, ಇಲ್ಲಿ ಬರ್ತಾ ಡಿಕ್ರೀಸ್ ಆಗಿ ಫೈನಲಿ 0 ಆಗಿದೆ. ಸೊ ಸೇಮ್ ವೇ ಅದರ ಆಪೋಸಿಟ್ ಅಲ್ಲಿ. ಸೊ ಈ ಪಾಯಿಂಟ್ಸನ್ನು ನೀವು ಬರೀಬೇಕಾಗುತ್ತೆ. ಈ ಗ್ರಾಫನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ 2-3 ಸಲ ಬರೆದು ಈಸಿಯಾಗಿ 2 ಮಾರ್ಕ್ಸ್ ಬರುತ್ತೆ. ಇದು 2 ಕ್ವಾಲಿಟೇಟಿವ್ ಪ್ರಾಪರ್ಟೀಸಲ್ಲಿ ಇರುವಂತಹ ಗ್ರಾಫ್, ಒಂದು ಬಾಯ್ಲಿಂಗ್ ಪಾಯಿಂಟ್, ಇನ್ನೊಂದು ಫ್ರೀಸಿಂಗ್ ಪಾಯಿಂಟ್. ಸೊ ಇದನ್ನು ನೀವು ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆ, ಕನ್ಫ್ಯೂಸ್ ಆಗಬೇಡಿ, ಬಾಯ್ಲಿಂಗ್ ಪಾಯಿಂಟ್ ಮತ್ತು ಫ್ರೀಸಿಂಗ್ ಪಾಯಿಂಟ್. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಎರಡು ಸೇಮ್ ಇದೆ, ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಸಾಲ್ವೆಂಟ್ ಸೊಲ್ಯೂಷನ್ ಇದ್ದು ಇಲ್ಲಿ ನಾವು 1.013 ಬಾರ್ ಆರ್ 1 ATM ಅನ್ನು ಲೈನ್ ಹಾಕ್ತಾಗ ಅಟ್ ದಿಸ್ ಪಾಯಿಂಟ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್ ಆ್ಯಂಡ್ ಸೊಲ್ಯೂಷನ್. ಫ್ರೀಸಿಂಗ್ ಪಾಯಿಂಟಲ್ಲಿ ಏನಾಗುತ್ತೆ, ಫ್ರೋಸನ್ ಸಾಲ್ವೆಂಟ್ ಇರುತ್ತೆ. ಗ್ರಾಫ್ ಕರೆಕ್ಟಾಗಿ ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೆನ್ಪಿಟ್ಕೊಳ್ಳಿ, ಬಾಯ್ಲಿಂಗ್ ಪಾಯಿಂಟ್ ಕೇಳಿದ್ರೆ ಡೆಲ್ಟಾ ಟಿ ಬಿ ಆ್ಯಂಡ್ T0B ಆ್ಯಂಡ್ TB ಇದನ್ನು ಬಳಸಬೇಕು. ಅಲ್ಲಿ TF ಅಂದರೆ ಫ್ರೀಸಿಂಗ್ ಪಾಯಿಂಟ್ ಅಂತ ಅರ್ಥ. ಸೊ ಇದಿಷ್ಟು ಸೊಲ್ಯೂಷನಲ್ಲಿ ನೀವು ಪಾಸಿಂಗ್ ಪ್ಯಾಕೇಜಲ್ಲಿ ಕಂಪಲ್ಸರಿ ಓದಲೇಬೇಕಾದಂಥ ಕಾನ್ಸೆಪ್ಟ್ಸ್. ಇನ್ನು ನೆಕ್ಸ್ಟ್ ಫಿಸಿಕಲ್ ಕೆಮಿಸ್ಟ್ರಿ ಇರೋದು ಕೆಮಿಕಲ್ ಕೈನೆಟಿಕ್ಸ್. ಈ ಕೆಮಿಕಲ್ ಕೈನೆಟಿಕ್ಸಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಬರ್ತವೆ, 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಬರ್ತವೆ. ಸೊ ಫಸ್ಟ್ ಏನು ಮಾಡಿದ್ದೀನಿ ನಾನು, 2 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಅಂದರೆ ಈ ಕಾನ್ಸೆಪ್ಟ್ಸ್ 100% ನೀವು ಓದಲೇಬೇಕು ಅಂತ. ಓಕೆನಾ? ಹಾಂ, ಫಸ್ಟ್ ಒನ್ ಈಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಏನು ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್? A pseudo first order reaction is a bimolecular reaction that appears like a first order reaction due to larger concentration of any one of the reactant. It appears like a first order reaction due to larger concentration of any one reactant. ಇದಕ್ಕೆ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಕೆಲವೊಂದ್ಸಲಿ ವಾಟ್ ಈಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ ಅಂತ ಕೇಳ್ತಾನೆ. ಸೊ ಫಸ್ಟ್ ಎಕ್ಸಾಂಪಲ್, ಹೈಡ್ರೋಲಿಸಿಸ್ ಆಫ್ ಇಥೈಲ್ ಅಸಿಟೇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಇಥೈಲ್ ಅಸಿಟೇಟ್ ಇದೆ ಇಲ್ಲಿ, ಅದನ್ನು ವಾಟರ್ ಜೊತೆ ಆ್ಯಡ್ ಮಾಡಿದಾಗ ವಿಲ್ ಗೆಟ್ ಅಸಿಟಿಕ್ ಆಸಿಡ್ ಪ್ಲಸ್ ಎಥನಾಲ್. ಅಥವಾ ಕ್ವಶನ್ ಹಿಂಗೂ ಕೇಳ್ಬೋದು, ರೈಟ್ ದ ಪ್ರಿಪರೇಷನ್ ಆಫ್ ಅಸಿಟಿಕ್ ಆಸಿಡ್ ಆ್ಯಂಡ್ ಎಥನಾಲ್ ಯೂಸಿಂಗ್ ಫಸ್ಟ್ ಆರ್ಡರ್ ರಿಯಾಕ್ಷನ್, ಆರ್ ದ ಪ್ರಿಪರೇಷನ್ ಆಫ್ ಅಸಿಟಿಕ್ ಆಸಿಡ್ ಆ್ಯಂಡ್ ಎಥನಾಲ್ ಫ್ರಮ್ ಇಥೈಲ್ ಅಸಿಟೇಟ್ ಫಾಲೋಸ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಎಕ್ಸ್ಪ್ಲೇನ್. ಯಾವ ರೀತಿ ಬೇಕಾದರೂ ಕ್ವಶನ್ ಅನ್ನು ಅವ್ರು ಕೇಳ್ಬೋದು. ನೆಕ್ಸ್ಟ್, ಇನ್ವರ್ಷನ್ ಆಫ್ ಕೇನ್ ಶುಗರ್ ಇಸ್ ಅನದರ್ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಇನ್ವರ್ಷನ್ ಆಫ್ ಕೇನ್ ಶುಗರ್, C12H22O11 ಪ್ಲಸ್ ವಾಟರ್, ಯು ವಿಲ್ ಗೆಟ್ C6H12O6 2 times ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್. ಸೊ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಈ ಡೆಫಿನೇಷನ್, ಈ ಎಕ್ಸಾಂಪಲ್ ಎರಡನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು, 2 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಆರ್ಡರ್ ಆಫ್ ದ ರಿಯಾಕ್ಷನ್ ಆ್ಯಂಡ್ ಮಾಲಿಕ್ಯುಲಾರಿಟಿ ಆಫ್ ದ ರಿಯಾಕ್ಷನ್. ಆರ್ಡರ್ ಆ್ಯಂಡ್ ಮಾಲಿಕ್ಯುಲಾರಿಟಿ. ಸಿಯರ್, ಆರ್ಡರ್ ಅಂದ್ರೆ ಏನು? ಸಮ್ ಆಫ್ ದ ಪವರ್ ಆಫ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಇನ್ ದ ರೇಟ್ ಲಾ ಎಕ್ಸ್ಪ್ರೆಷನ್. ಪವರ್, ಈಗ ಫಾರ್ ಎಕ್ಸಾಂಪಲ್ R equals concentration of A X and concentration of B to the power of Y. ಸೊ ಆರ್ಡರ್ ಅಂದರೆ ಏನಿಲ್ಲಿ X plus Y.
ಮಾಲಿಕ್ಯುಲಾರಿಟಿ ಅಂದ್ರೇನು? ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಶೀಸ್ ಕೊಲೈಡಿಂಗ್ ಸೈಮಲ್ಟೇನಿಯಸ್ಲಿ ಇನ್ ಆನ್ ಎಲಿಮಿನೇಟರಿ ರಿಯಾಕ್ಷನ್. ಸೊ ನಂಬರ್ ಆಫ್ ರಿಯಾಕ್ಟಿಂಗ್ ಸ್ಪೀಶೀಸ್ ಎಷ್ಟಿದೆ ಅದ್ರ ಬೇಸ್ ಮೇಲೆ ನಾವು ಮಾಲಿಕ್ಯುಲಾರಿಟಿಯನ್ನು ಕಂಡುಹಿಡಿತೀವಿ. ಇದು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್, ಇದು ಥಿಯರಿಟಿಕಲಿ ಡಿಟರ್ಮೈನ್ಡ್. ಇಟ್ ಕ್ಯಾನ್ ಬಿ ಝೀರೋ, ಇಂಟೀಜರ್ ಆರ್ ಫ್ರಾಕ್ಷನ್. ಬಟ್ ಮಾಲಿಕ್ಯುಲಾರಿಟಿ ಯಾವಾಗಲೂ ಹೋಲ್ ನಂಬರಲ್ಲೇ ಇರುತ್ತೆ, 1 2 3 4 ಆ ಥರ. ಓಕೆ, ದೆನ್ ಅಪ್ಲಿಕೇಬಲ್ ಟು ಎಲಿಮಿನೇಟರಿ ಆಸ್ ವೆಲ್ ಆಸ್ ಕಾಂಪ್ಲೆಕ್ಸ್ ರಿಯಾಕ್ಷನ್. ಎಲಿಮಿನೇಟರಿ ರಿಯಾಕ್ಷನ್ ಅಂದರೆ ಸಿಂಗಲ್ ಸ್ಟೆಪ್ ರಿಯಾಕ್ಷನ್ ಅಥವಾ ಕಾಂಪ್ಲೆಕ್ಸ್ ರಿಯಾಕ್ಷನ್, ಎರಡಕ್ಕೂ ಕೂಡ ಅಪ್ಲೈ ಆಗುತ್ತೆ. ಇಲ್ಲಿ ಅಪ್ಲಿಕೇಬಲ್ ಓನ್ಲಿ ಟು ಎಲಿಮಿನೇಟರಿ ರಿಯಾಕ್ಷನ್ಸ್. ಈ ಮಾಲಿಕ್ಯುಲಾರಿಟಿಯನ್ನು ಕ್ಯಾಲ್ಕುಲೇಟ್ ಮಾಡೋದು ಯಾವುದಕ್ಕೆ ಅಪ್ಲೈ ಆಗುತ್ತೆ? ಓನ್ಲಿ ಎಲಿಮಿನೇಟರಿ ರಿಯಾಕ್ಷನ್ಸ್. ಫಾರ್ ಕಾಂಪ್ಲೆಕ್ಸ್ ರಿಯಾಕ್ಷನ್ ಆರ್ಡರ್ ಈಸ್ ಡಿಸೈಡೆಡ್ ಬೈ ಸ್ಲೋಯೆಸ್ಟ್ ಸ್ಟೆಪ್. ಈಗ ಎಲಿಮಿನೇಟರಿ ರಿಯಾಕ್ಷನ್ ಅಂದರೆ 1 ಸ್ಟೆಪ್ ರಿಯಾಕ್ಷನ್, ಅದನ್ನು ಈಸಿಯಾಗಿ ನೀವು ಆರ್ಡರ್ನ ಐಡೆಂಟಿಫೈ ಮಾಡ್ಬೋದು. ಮಾಲಿಕ್ಯುಲಾರಿಟಿ ಕೂಡ ಐಡೆಂಟಿಫೈ ಮಾಡ್ಬೋದು. ಕಾಂಪ್ಲೆಕ್ಸ್ ರಿಯಾಕ್ಷನ್ ಇದ್ರೆ ಏನು ಮಾಡ್ತೀರಾ? ಅವಾಗ ಆ ಸ್ಟೆಪ್ 3ರಿಂದ 4 ಸ್ಟೆಪ್ ರಿಯಾಕ್ಷನ್ ಆಗುತ್ತಲ್ಲ, ಆ ಸ್ಟೆಪ್ಪಲ್ಲಿ ಯಾವುದು ಸ್ಲೋ ಆಗಿರುತ್ತೆ ಅದನ್ನು ನಾವು ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ಕರಿತೀವಿ. RDS, ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಸೊ ಫಾರ್ ಕಾಂಪ್ಲೆಕ್ಸ್ ರಿಯಾಕ್ಷನ್ ಮಾಲಿಕ್ಯುಲಾರಿಟಿ ಹ್ಯಾಸ್ ನೋ ಮೀನಿಂಗ್, ನೆನ್ಪಿಟ್ಕೊಳ್ಳಿ ಅದನ್ನು. ನೆಕ್ಸ್ಟ್, ಆರ್ಡರ್ ಮೇ ಚೇಂಜ್ ವಿತ್ ರಿಯಾಕ್ಷನ್ ಕಂಡೀಷನ್. ಮಾಲಿಕ್ಯುಲಾರಿಟಿ ಇಸ್ ಫಿಕ್ಸ್ಡ್ ಫಾರ್ ದ ಗಿವನ್ ಎಲಿಮಿನೇಟರ್ ಸ್ಟೆಪ್. ಸೊ ಇದರಲ್ಲಿ ಯಾವುದಾದ್ರೂ 4 ಪಾಯಿಂಟ್ಸನ್ನು ನೀವು ಈಸಿಯಾಗಿ ನೆನ್ಪಿಟ್ಕೊಂಡ್ಬರ್ತಾರೆ, 2 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್, ವೆರಿ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ ಇದು. ಐದರ್ ಝೀರೋ ಆರ್ಡರ್ ಆರ್ ಫಸ್ಟ್ ಆರ್ಡರ್, ಇವೆರಡರಲ್ಲಿ ಒಂದು ಕಂಪಲ್ಸರಿಯಾಗಿ ಕೇಳ್ತಾನೆ. ಸಿಯರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ಆಲ್ರೆಡಿ ನಾನು ಡಿರೈವೇಷನ್ ಕೂಡ ಇಲ್ಲಿ ತೋರಿಸಿದ್ದೀನಿ ನಿಮಗೆ. ಸೊ ಈ ಫಸ್ಟ್ ಲೈನನ್ನು ನೀವು ಬರೀರಿ. ಝೀರೋ ಆರ್ಡರ್ ರಿಯಾಕ್ಷನ್ ಮೀನ್ಸ್ ದ ರೇಟ್ ಆಫ್ ದ ರಿಯಾಕ್ಷನ್ ಇಸ್ ಪ್ರಪೋರ್ಷನಲ್ ಟು 0 ಪವರ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ನೋಡಿ, 0 ಪವರ್. ಸೊ ಫಸ್ಟ್ ಏನು ಮಾಡ್ತಾರೆ? ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಬರೀತಾರೆ, ಬೋತ್ ಸೈಡ್ ಇಂಟಿಗ್ರೇಟ್, ದೆನ್ ಸಿ ಇಸ್ ದ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್, ದೆನ್ ಯು ಪುಟ್ ಟಿ ಇಸ್ ಈಕ್ವಲ್ ಟು 0, ಆರ್ ಈಕ್ವಲ್ಸ್ ಆರ್ ನಾಟ್, ದೆನ್ ಯು ವಿಲ್ ಗೆಟ್ ಫೈನಲ್ ಇಕ್ವೇಷನ್. ಎಕ್ಸಾಮಲ್ಲಿ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಫೈನಲ್ ಇಕ್ವೇಷನ್ ಬರ್ತು ಈ ರೀತಿ ಬಾಕ್ಸನ್ನು ಹಾಕಿ, you have to explain the terms where k equals r not equals r equals t equals. ಹಾಗಂದ್ರೆ ಏನು ಅನ್ನೋ ಟರ್ಮ್ಸ್ ಅನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೀವು ಎಕ್ಸಾಮಲ್ಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ? ಡಿರೈವೇಷನ್ಸ್ ಪ್ರಾಕ್ಟೀಸ್ ಮಾಡಿರ್ತಾರೆ, ಅದು ಕರೆಕ್ಟ್ ಇದೆ ಅನ್ನೋ ಜೋಶಲ್ಲಿ r0 r ಒಳಗೆ ಬ್ರಾಕೆಟ್ ಒಳಗೆ ಬರೀಬೇಕಾ ಬ್ರಾಕೆಟ್ ಹೊರಗೆ ಬರೀಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಯಾವಾಗಲೂ r0 ಬ್ರಾಕೆಟಿಂದ ಹೊರಗಡೆ ಇರಬೇಕು. ಇಲ್ಲಿಗೆ ಏನು ಮೆನ್ಷನ್ ಮಾಡಿರ್ತಾರೆ ಫೈನಲ್ ಇಕ್ವೇಷನಲ್ಲಿ ಕೂಡ ಹಾಗೆ ಇರುತ್ತೆ. ಓಕೆ, ಸೊ ಈ ರೀತಿ ನೀವು ಟರ್ಮ್ಸನ್ನು ಕೊನೆಯಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಇದು ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ಸೊ 2 to 3 ಟೈಮ್ಸ್ ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನೀವು ಈ ಡಿರೈವೇಷನ್ನ ಮಾಡ್ಬೋದು. ಸೊ ಹಾಫ್ ಲೈಫ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್. ಸೊ ಇದನ್ನೇ ಹಾಫ್ ಲೈಫ್. ಇದು k is equal to r0 minus r divided by t. ಇಲ್ಲಿ ಏನಾಗುತ್ತೆ? t equals t1/2, ಇಲ್ಲಿ r equals r0/2 or 1/2 r0. ಸೊ ಯು ಕ್ಯಾನ್ ರೈಟ್ ಲೈಕ್ ದಿಸ್, r0/2. ಇವೆರಡನ್ನು ಆ ಇಕ್ವೇಷನಲ್ಲಿ ರಿಪ್ಲೇಸ್ ಮಾಡಿ. ಸೊ r0 ಹಾಗೆ ಇದೆ, ಇಲ್ಲಿ r0/2, t ಹಾಫ್ ಇದೆ. t ಹಾಫ್ ಬೇಕು ಅಂದರೆ ಏನಾಗುತ್ತೆ? ಇಲ್ಲಿ r0/2k. ಇಲ್ಲಿ ಕೆಲವೊಂದರಲ್ಲಿ MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ತಾರೆ. ಟಿ ಹಾಫ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಇಲ್ಲಿ ನೋಡಿ, ಟಿ ಹಾಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಯಾವುದರಲ್ಲಿ? ಝೀರೋ ಆರ್ಡರ್ ರಿಯಾಕ್ಷನ್ ಅಲ್ಲಿ. ಸೊ ಕೆಲವೊಂದ್ಸಲಿ ಇದನ್ನು ಈ ಡಿರೈವೇಷನ್ 2 ಮಾರ್ಕ್ಸ್ಗೆ ಕೇಳ್ತಾರೆ, ಅಥವಾ 2 ಮಾರ್ಕ್ಸ್ಗೆ ಕೇಳಿ 1 ಮಾರ್ಕ್ಸ್ಗೆ ಬೇರೆ ಯಾವ್ದಾದ್ರು ಡೆಫಿನೇಷನ್ ಕೂಡ ಕೇಳ್ಬೋದು. ನೆಕ್ಸ್ಟ್, ಫಸ್ಟ್ ಆರ್ಡರ್. ಓಕೆ, ಸೊ ಇಲ್ಲಿ ಮಿಸ್ಟೇಕ್ ಆಗಿದೆ, ಇಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ ಇದನ್ನು. 1 ಸೆಕೆಂಡ್. ಇದು ಝೀರೋ ಆರ್ಡರ್, ಫಸ್ಟ್ ಆರ್ಡರ್. ಫಸ್ಟ್ ಆರ್ಡರ್ ರಿಯಾಕ್ಷನ್. That means the rate of the reaction is proportional to the first power of the concentration of the reactant. Okay. ನೋಡಿ ಇಲ್ಲಿ. ಸೊ ಸೇಮ್ ವೇ ಇಲ್ಲೂ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಮಾಡಿ, ಅದಾದಮೇಲೆ t equals 0 and r equals r0. Again, if you are doing solving this equation, you will get final answer this one. ಈ ಡಿರೈವೇಷನ್ ಎಲ್ಲ ನೀವು 2 to 3 ಟೈಮ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆ ಹಾಗೆ ಪ್ರಾಕ್ಟೀಸ್ ಮಾಡಿ, ಅಥವಾ ಇದು PDF ಕೂಡ ಸಿಗುತ್ತೆ ನಿಮಗೆ. ಸೊ ಯು ಕ್ಯಾನ್ ಡೌನ್ಲೋಡ್ ತೇಜ್ ಅಕಾಡೆಮಿ ಆ್ಯಪ್ ಫ್ರಮ್ ಪ್ಲೇಸ್ಟೋರ್. ತೇಜ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿದ್ರೆ ಅಲ್ಲಿ ನಿಮಗೆ ಫ್ರೀ ಮಟೀರಿಯಲ್ಸ್ ಅಂತ ಇರುತ್ತೆ, ಅಲ್ಲಿ ನೀವು ಹೋಗಿ ಈ PDF ಅನ್ನು ಪಡ್ಕೊಂಡು ಅದನ್ನು ಓದ್ಬೋದು. ಓಕೆನಾ? ಸಿಯರ್. ಸೊ ಇಲ್ಲೂ ಕೂಡ ನೀವೇನು ಮಾಡಬೇಕು? ಪ್ರತಿಯೊಂದು ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಫೈನಲ್ ಇಕ್ವೇಷನ್ ಡಿರೈವೇಷನ್ 3 ಮಾರ್ಕ್ಸ್ ಇದೆ ಅಂದರೆ ಫೈನಲ್ ಇಕ್ವೇಷನ್ಗೆ ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಇಕ್ವೇಷನ್ k equals 2.303/t log r0/r. ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್. ನೆಕ್ಸ್ಟ್, ಹಾಫ್ ಲೈಫ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಅವಾಗಲೇ ಹಾಫ್ ಲೈಫ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್ ಮಾಡಿದ್ವಲ್ಲ, ಇಲ್ಲೂ ಸೇಮ್ t equals t1/2, r equals r0/2. ಸೊ ಈ ಇಕ್ವೇಷನ್ಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ಫೈನಲಿ t half equals 0.693/k. ಇಲ್ಲಿ ನೋಡಿ, ಇಲ್ಲಿ ಎಲ್ಲಾದರೂ t half is whether it is directly proportional to any reactants? No. It can be seen that for first order reaction half life period is constant. So ಇಲ್ಲಿ ನೋಡಿ, k constant. It is independent of initial concentration. ಯಾವುದು?
ಫಸ್ಟ್ ಆರ್ಡರ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಹಾಫ್ ಲೈಫಲ್ಲಿ ನಿಮಗೆ 2 ಕ್ವಶನನ್ನು ಕೇಳೋ ಸಾಧ್ಯತೆ ಇದೆ, ಇದರ್ ಇನ್ ದ ಫಾರ್ಮ್ ಆಫ್ ಫಿಲ್ ಇನ್ ದ ಬ್ಲಾಂಕ್ಸ್ ಆರ್ MCQ. ಫಸ್ಟ್ ಆರ್ಡರಲ್ಲಿ 0 ಆರ್ಡರಲ್ಲಿ, ಫಸ್ಟ್ ಆರ್ಡರಲ್ಲಿ ಏನಾಗುತ್ತೆ, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ರಿಯಾಕ್ಟೆಂಟ್ಸ್. ಆರ್ಡರ್ 0 ಆರ್ಡರಲ್ಲಿ ಏನಾಗುತ್ತೆ, ಇಲ್ಲಿ ಇಟ್ ಈಸ್ ಡಿಪೆಂಡೆಂಟ್ ಆನ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್. ಓಕೆ, ಸೊ ಈಸಿಯಾಗಿ 2 to 3 ಮಾರ್ಕ್ಸ್ ಇದರಲ್ಲಿ ಪಡಿಬೋದು. ಇದಾದಮೇಲೆ ಕೆಲವೊಂದ್ಸಲಿ ಪ್ರತಿ ವರ್ಷ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಕೇಳಿದ್ದೀನಿ ಅಂತ ಹೇಳ್ಬಿಟ್ಟು ಕೆಲವೊಂದ್ಸಲಿ ಸ್ವಿಚ್ ಕೂಡ ಆಗ್ಬೋದು. ನೋಡಿ, ಅರೇನಿಯಸ್ ಈಕ್ವೇಷನ್. ಸೊ ಒಂದ್ಸಲಿ ಈ ಕ್ವಶನ್ ಅನ್ನು ಕೂಡ ಕೇಳಿದ್ದಾರೆ. ಈಕ್ವೇಷನ್ ಬರೆದು ಟರ್ಮ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಓಕೆ, ಅರೇನಿಯಸ್ ಈಕ್ವೇಷನ್. ಸೊ K equals A e to the power of minus EA by RT. See here, K equals A e to the power of minus EA by RT. ಇಲ್ಲಿ A ಅಂದ್ರೆ ಏನು? A is a Arrhenius factor or frequency factor. Okay, Arrhenius factor or frequency factor. It is also called pre-exponential factor. So among which of the following term will explain regarding pre-exponential factor? Then you should consider A as your answer. Next, R is a gas constant, T is a temperature in Kelvin, EA is the activation energy measured in Joule mole inverse. So ಇಲ್ಲಿ ನೀವು ಈ ಈಕ್ವೇಷನ್ ಮತ್ತು ಈ ಟರ್ಮ್ಸ್ ಅನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಇನ್ ದ ಅರೇನಿಯಸ್ ಈಕ್ವೇಷನ್ ದ ಫ್ಯಾಕ್ಟರ್ E minus EA by RT corresponds to the fraction of molecules that have kinetic energy greater than EA. ಇದು ಒಂದು ಪಾಯಿಂಟ್ ಅನ್ನು ನೆನ್ಪಿಟ್ಕೋಬೇಕು. It has been found from Arrhenius equation that increasing in the temperature or decreasing the activation energy will result in increase the rate of reaction and exponential increase in the rate constant. ಏನು ಮಾಡಬೇಕು, ಐದರ್ ಟೆಂಪ್ರೇಚರನ್ನು ಇನ್ಕ್ರೀಸ್ ಮಾಡಬೇಕು ಅಥವಾ ಡಿಕ್ರೀಸ್ ಇನ್ ಆಕ್ಟಿವೇಶನ್ ಎನರ್ಜಿ. ಇವೆರಡಕ್ಕೂ ಕೂಡ ಈ ಒಂದೇ ರಿಸಲ್ಟ್ ಏನು, ಇನ್ಕ್ರೀಸ್ ಇನ್ ದ ರೇಟ್ ಆಫ್ ರಿಯಾಕ್ಷನ್ ಆ್ಯಂಡ್ ಎಕ್ಸ್ಪೋನೆನ್ಷಿಯಲ್ ಇನ್ಕ್ರೀಸ್ ಇನ್ ದ ರೇಟ್ ಕಾನ್ಸ್ಟೆಂಟ್. ಟೆಂಪ್ರೇಚರನ್ನು ಇನ್ಕ್ರೀಸ್ ಮಾಡಿದ್ರೆ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ, ಎಕ್ಸ್ಪೋನೆನ್ಷಿಯಲಿ ರೇಟ್ ಕಾನ್ಸ್ಟೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಆಕ್ಟಿವೇಶನ್ ಎನರ್ಜಿನ ಕಡಿಮೆ ಮಾಡಿದ್ರೆ ಈ ರೇಟ್ ಆಫ್ ರಿಯಾಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ, ಇಲ್ಲಿ ರಿವರ್ಸ್. ಸೊ ಇದು ಕೆಲವೊಂದ್ಸಲಿ ಈ ಕ್ವಶನ್ಸನ್ನು ಕೇಳಿಬಿಡ್ತಾರೆ ಇದನ್ನು 1 ಮಾರ್ಕ್ಸಿಗೆ. ನೆಕ್ಸ್ಟ್, ಇದು ಒಂದು ಕ್ವಶನ್ ಒಂದ್ಸಲಿ ಕೇಳಿದ್ದಾರೆ. ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ರೇಟ್ ಆಫ್ ರಿಯಾಕ್ಷನ್ ಯಾವ್ದು? Concentration of reactants, pressure in case of gases, temperature, catalyst. So 2 marks question is, in general rate of reaction increases with increase in concentration of reactants. Idu fill in the blanks ali keltare, or with increase or by adding catalyst. Rate of reaction yaವಾಗ increase ಆಗುತ್ತೆ? Concentration ನೋಡಿ, increase in the concentration or with increase in the temperature by adding catalyst. Okay, next, effect of catalyst. ಏನು ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್? ಈ ಗ್ರಾಫನ್ನು, ಈ ಕ್ವಶನ್ ಒಂದು ಡೈರೆಕ್ಟ್ ಗ್ರಾಫ್ ಕೇಳಿದಾನೋ ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್ ಅಂತ ಏನಾದ್ರು ಕ್ವಶನ್ ಬಂತು ಅಂದರೆ ಈ ಗ್ರಾಫನ್ನು ನೀವು ಬರೀಲೇಬೇಕು. ನೋಡಿ, ಇಲ್ಲಿ ರಿಯಾಕ್ಷನ್ ಕೋಆರ್ಡಿನೇಟ್ ವರ್ಸಸ್ ಪೊಟೆನ್ಷಿಯಲ್ ಎನರ್ಜಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ ಇಲ್ಲಿ ಕ್ಯಾಟಲಿಸ್ಟ್ ಎಫೆಕ್ಟ್ ಹೇಗಿದೆ ಅಂತ. ಈ ಗ್ರಾಫನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಯಾವುದೆಲ್ಲ ಪಾಯಿಂಟ್ಸ್ ಬರೀಬೇಕು? ಸಿಯರ್, ಎ ಕ್ಯಾಟಲಿಸ್ಟ್ ಈಸ್ ಅ ಸಬ್ಸ್ಟೆನ್ಸ್ ವಿಚ್ ಇನ್ಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್ ವಿತೌಟ್ ಇಟ್ ಸೆಲ್ಫ್ ಅಂಡರ್ ಗೋಯಿಂಗ್ ಎನಿ ಪರ್ಮನೆಂಟ್ ಕೆಮಿಕಲ್ ಚೇಂಜ್. ಈ ಪಾಯಿಂಟ್ ಇಂಪಾರ್ಟೆಂಟ್. ವಿತೌಟ್ ಇಟ್ ಸೆಲ್ಫ್ ಅಂಡರ್ ಗೋಯಿಂಗ್ ಎನಿ ಪರ್ಮನೆಂಟ್ ಕೆಮಿಕಲ್ ಚೇಂಜ್. The action of the catalyst can be explained by intermediate complex theory. So action of catalyst by using intermediate complex theory we can explain. The catalyst provides an alternate pathway by reducing the activation energy, hence rate of reaction increases. So activation catalyst add ಮಾಡಿದ ತಕ್ಷಣ ನೀವು ನೆನ್ಪಿಟ್ಕೊಳ್ಳಿ ಇಲ್ಲಿ ಪಾಯಿಂಟ್ ಅನ್ನ, ಆಕ್ಟಿವೇಶನ್ ಎನರ್ಜಿ ಕಡಿಮೆ ಆಗುತ್ತೆ, ರೇಟ್ ಆಫ್ ರಿಯಾಕ್ಷನ್ ಫಾಸ್ಟ್ ಆಗುತ್ತೆ, ಆಕ್ಟಿವೇಶನ್ ಎನರ್ಜಿ ಕಡಿಮೆ ಆಗುತ್ತೆ. ಈ 4 ಪಾಯಿಂಟ್ಸ್ ಕೂಡ ನಿಮಗೆ ಇನ್ಕ್ಲೂಡಿಂಗ್ ಪ್ರಿಪರೇಟರಿಯಲ್ಲಿ MCQ ಅಲ್ಲಿ ಕೇಳಿದಾನೆ ಅಥವಾ ಸ್ಟೇಟ್ಮೆಂಟ್ ಬೇಸ್ಡ್ ಅಲ್ಲೂ ಕೂಡ ಕೇಳಿದಾನೆ. ನಿಮಗೆ ನೆನಪಿದ್ರೆ ಈ ಸೆಕೆಂಡ್ ಪಾಯಿಂಟ್ ಅನ್ನು ಕೇಳಿದ್ರು. ಸಿ, ಎ ಸ್ಮಾಲ್ ಅಮೌಂಟ್ ಆಫ್ ಕ್ಯಾಟಲಿಸ್ಟ್ ಕ್ಯಾನ್ ಕ್ಯಾಟಲೈಸ್ ಲಾರ್ಜ್ ಅಮೌಂಟ್ ಆಫ್ ರಿಯಾಕ್ಟೆಂಟ್ಸ್. ಸ್ವಲ್ಪ ಕ್ಯಾಟಲಿಸ್ಟ್ ಏನು ಮಾಡ್ಬೋದು, ಲಾರ್ಜ್ ಅಮೌಂಟ್ ಆಫ್ ರಿಯಾಕ್ಟೆಂಟ್ಸ್ನ ಕ್ಯಾಟಲೈಸ್ ಮಾಡ್ಬೋದು. ಸೆಕೆಂಡ್ ಪಾಯಿಂಟ್, ಎ ಕ್ಯಾಟಲೈಸ್ಟ್ ಡಸ್ ನಾಟ್ ಆಲ್ಟರ್ ಗಿಬ್ಸ್ ಎನರ್ಜಿ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಪ್ರಿಪೇಟರಲ್ಲಿ ಕೇಳಿದ. ಎ ಕ್ಯಾಟಲಿಸ್ಟ್ ಡಸ್ ನಾಟ್ ಆಲ್ಟರ್ ಗಿಬ್ಸ್ ಎನರ್ಜಿ. ಸೊ ಡೆಲ್ಟಾ ಜಿ, ಇದು ಡೆಲ್ಟಾ ಜಿ ಆಫ್ ಎ ರಿಯಾಕ್ಷನ್. It catalyzes the spontaneous reaction but does not catalyzes non-spontaneous reaction. ನೆನ್ಪಿಟ್ಕೊಳ್ಳಿ, ಸ್ಪಾಂಟೇನಿಯಸ್ ರಿಯಾಕ್ಷನ್ ಅನ್ನು ಕ್ಯಾಟಲೈಸ್ ಮಾಡುತ್ತೆ. ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗಬೇಕಾದ್ರೆ ಡೆಲ್ಟಾ ಜಿ ವ್ಯಾಲ್ಯೂ ಏನಾಗಿರ್ಬೇಕಲ್ಲಿ? ನೆಗೆಟಿವ್ ಆಗಿರಬೇಕು. ಓಕೆ, ನೆಕ್ಸ್ಟ್, it is also found that catalyst does not change the equilibrium constant of the reaction. ನೆನ್ಪಿಟ್ಕೊಳ್ಳಿ, ಕ್ಯಾಟಲಿಸ್ಟ್ ಅನ್ನು ಆ್ಯಡ್ ಮಾಡಿದ್ರೆ equilibrium constant ಚೇಂಜ್ ಆಗೋದಿಲ್ಲ. ಈ ಪಾಯಿಂಟ್ ನಾವು ಕೆಮಿಕಲ್ ಇಕ್ವಿಲಿಬ್ರಿಯಮ್ ಅಲ್ಲಿ ಕೂಡ ಓದಿದ್ವಿ. ಸೊ ಈ ಪಾಯಿಂಟ್ಸ್ ಅನ್ನ ಇದು ಮೇಜರ್ ಆಗಿ ಗ್ರಾಫ್ ವಿತ್ ಎಫೆಕ್ಟ್ ಕೇಳಿದ್ರೆ ಇಷ್ಟು ಬರೀರಿ. ಇವು 4 ಪಾಯಿಂಟ್ಸ್ ಯಾಕೆ ಕೊಟ್ಟಿದ್ದು ಅಂದರೆ ಇದು MCQ ಅಲ್ಲೋ ಅಥವಾ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಅಲ್ಲೋ ಕೇಳ್ತಾರೆ.
ನೆಕ್ಸ್ಟ್ ಎಫೆಕ್ಟ್ ಆಫ್ ಟೆಂಪ್ರೇಚರ್. ಸೊ ಈ ಗ್ರಾಫನ್ನು ಬರೆದು ಅದರ ಜೊತೆಗೆ ಈ ಪಾಯಿಂಟ್ಸನ್ನು ಬರೀ. ಸೊ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ನೆಕ್ಸ್ಟ್ ಫಾರ್ ಎವ್ರಿ 10 Kelvin or 10 degrees Celsius rise in temperature, rate of reaction get doubled. ಇದು ಕೂಡ fill in the blanks ಅಥವಾ MCQ ಫಾರ್ಮ್ಯಾಟ್ ಅಲ್ಲಿ ಕೇಳೋಕ್ಕೆ ಸಾಧ್ಯತೆ ಇದೆ. ಸೊ ದ ರೇಷಿಯೋ ಆಫ್ ರೇಟ್ ಕಾನ್ಸ್ಟೆಂಟ್ ಆಫ್ ಎ ರಿಯಾಕ್ಷನ್, ಸೊ T plus 10 degrees Celsius to the rate constant of T degrees Celsius is called temperature coefficient. ಸೊ ವಾಟ್ ಈಸ್ ಟೆಂಪರೇಚರ್ ಕೋಎಫಿಷಿಯಂಟ್, ಎಕ್ಸ್ಪ್ಲೇನ್ ಯೂಸಿಂಗ್ ದ ಗ್ರಾಫ್ ಅಂತ ಕೇಳಿದ್ರೆ ಈ ಪಾಯಿಂಟ್ಸ್ ಅನ್ನು ಬರೆದು ಈ ಗ್ರಾಫನ್ನು ಬರೆದು ಎಕ್ಸ್ಪ್ಲೇನ್ ಮಾಡಿದ್ರೆ 2 marks ಸಿಗುತ್ತೆ. ಓಕೆನಾ, ಈಸಿ ಇದೆ ಅಲ್ವಾ? ಸಿಯರ್ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ ಯಾವಾಗ? ಟೆಂಪರೇಚರನ್ನು ಇನ್ಕ್ರೀಸ್ ಮಾಡಿದಾಗ. ಫಾರ್ ಎವ್ರಿ 10 degrees Celsius ಜಾಸ್ತಿ ಆದರೆ ಅದರ ರೇಟ್ ಆಫ್ ರಿಯಾಕ್ಷನ್ ಏನಾಗ್ತಿದೆ? ಡಬಲ್ ಆಗ್ತಿದೆ. ದ ರೇಷಿಯೋ ಆಫ್ ರೇಟ್ ಕಾನ್ಸ್ಟೆಂಟ್ ಆಫ್ ರಿಯಾಕ್ಷನ್, ರೇಷಿಯೋ ಯಾವುದಕ್ಕೆ? T plus 10 degrees Celsius to the rate constant of T degrees Celsius will call temperature coefficient. ಇದಿಷ್ಟು ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ನೀವು ಓದಬೇಕಾದ್ರೆ ಯಾವ್ದಾವುದು? ಝೀರೋ ಆರ್ಡರ್ ರಿಯಾಕ್ಷನ್, ಫಸ್ಟ್ ಆರ್ಡರ್ ರಿಯಾಕ್ಷನ್, ಹಾಫ್ ಲೈಫ್ ಆಫ್ ಝೀರೋ ಆರ್ಡರ್, ಹಾಫ್ ಲೈಫ್ ಆಫ್ ಫಸ್ಟ್ ಆರ್ಡರ್, ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, ಆರ್ಡರ್ ಅಂಡ್ ಮಾಲಿಕ್ಯುಲಾರಿಟಿ ಡಿಫರೆನ್ಸ್, ಅದಾದ್ಮೇಲೆ ಎಫೆಕ್ಟ್ ಆಫ್ ಟೆಂಪರೇಚರ್, ಎಫೆಕ್ಟ್ ಆಫ್ ಕ್ಯಾಟಲಿಸ್ಟ್ ಮತ್ತು ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ರೇಟ್ ಆಫ್ ರಿಯಾಕ್ಷನ್. ಇದಿಷ್ಟು ಮೇಜರ್ ಕಾನ್ಸೆಪ್ಟ್ಸ್ ನೀವು 100% ಓದಲೇಬೇಕು. ಈಗ ಇವೆರಡೂ ಚಾಪ್ಟರನ್ನು ಓದಿದ್ಮೇಲೆ ನೀವು ಫಿಸಿಕಲ್ ಕೆಮಿಸ್ಟ್ರಿಯನ್ನು ಸ್ಕಿಪ್ ಮಾಡ್ಬೋದು, ಸಾಕಿಷ್ಟು ನೆಕ್ಸ್ಟ್ ನಂಗೆ ಇನಾರ್ಗ್ಯಾನಿಕ್ ಈಸಿ ಇದೆ ಅಂತ ಇನಾರ್ಗ್ಯಾನಿಕ್ ಕೂಡ ನೀವು ಓದ್ಬೋದು. ಬಟ್ ಕೆಲವೊಂದು ಸಲ ಏನಾಗುತ್ತೆ, ಈಗ ಆಲ್ರೆಡಿ ನಾವು ಪಾಸಿಂಗ್ ಪ್ಯಾಕೇಜ್ ಓದ್ತಿರೋದ್ರಿಂದ ಜಸ್ಟ್ ಪಾಸ್ ಆದರೆ ಸಾಕು, ನಾವು 45 to 50 ಮಾರ್ಕ್ಸ್ ಬೇಕು ಅಂದರೆ ಈ ಇಲೆಕ್ಟ್ರೋ ಕೆಮಿಸ್ಟ್ರಿಯಲ್ಲಿ ಜಸ್ಟ್ 3 ರಿಂದ 4 ಕಾನ್ಸೆಪ್ಟ್ ಇದೆ. ಆ 4 ಕಾನ್ಸೆಪ್ಟ್ ಓದಿದ್ರೆ ಅದರಲ್ಲಿ ಯಾವುದಾದ್ರು ಒಂದು ಬರೋ ಸಾಧ್ಯತೆ ಹೆಚ್ಚಿದೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಈ ಡಯಾಗ್ರಾಮ್ ಕೆಲವೊಂದ್ಸಲಿ ಡೈರೆಕ್ಟಾಗಿ ಡಯಾಗ್ರಾಮನ್ನೇ ಕೇಳಿದ್ದಾನೆ. ಸೊ ಈ ಡಯಾಗ್ರಾಮನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಎಕ್ಸಾಮಲ್ಲಿ ಕೆಲವೊಂದು ಕ್ವಶನ್ಗಳಿಗೆ ಡಯಾಗ್ರಾಮ್ ಬರೀರಿ ಅಂತ ಅವ್ರು ಹೇಳೋದಿಲ್ಲ, ನೀವೇ ಬರೀಬೇಕು. ಅದು ರಿಲೇಟೆಡ್ ನಿಮ್ಮ ಡಯಾಗ್ರಾಮ್ ಗೊತ್ತಿದ್ರೆ ಈಸಿಯಾಗಿ ಬರೆದ್ಬಿಡಿ. ಸೇರ್ in standard hydrogen electrode, the pressure of hydrogen gas is 1 bar and the concentration of hydrogen ion in the solution is 1 molar. According to the convention, the electrode potential of standard hydrogen electrode C is 0 at all temperature corresponding to the reaction. See, ಇವೆರಡು ಈಕ್ವೇಷನ್ ಅನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲಿ ನಿಮಗೆ 3 marks ಈಸಿಯಾಗಿ ಬರುತ್ತೆ. So H plus aqueous medium plus accepting 1 electron, it will be converting into half H2 gas. So she represented finally. So platinum in solid state it is present, H2 gas it is present at 1 bar and H plus ions aqueous with 1 molar. Okay. See, ಈ ಪಾಯಿಂಟ್ ಅನ್ನೇ ನೀವು ಈಕ್ವೇಷನ್ ಬರೆದ್ರೆ ಇದಕ್ಕೆ ನಿಮಗೆ 3 marks ಇರುತ್ತೆ. ಇಲ್ಲಿ ನೋಡಿ H2 gas at 1 bar pressure, ಇಲ್ಲಿ 1 molar of H plus ion concentration, ಇಲ್ಲಿ ಫೈನಲಿ ಡಿವೈಡೆಡ್ ಪ್ಲಾಟಿನಮ್ ಕೋಟೆಡ್ ಪ್ಲಾಟಿನಮ್ ಫಾಯಿಲ್, ಇಲ್ಲಿ ಪ್ಲಾಟಿನಮ್ ಫಾಯಿಲ್ ಇದೆ. ಸೊ ಈ ಡಯಾಗ್ರಾಮ್ ಬರೆದು ಈ 4 ಪಾಯಿಂಟ್ಸ್ ಅನ್ನು ಬರೆದ್ರೆ ಯಾವುದು ಇದು ಸಿ ಅಂದ್ರೆ ಏನು, ಅದರಲ್ಲಿ ಏನೇನು ತೊಗೊಂಡಿದ್ದೀವಿ, ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಎಷ್ಟಿದೆ 1 bar ಪ್ರೆಷರ್, ಅದಾದಮೇಲೆ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್, ಹೈಡ್ರೋಜನ್ ಅಂದರೆ H plus ಅಯಾನ್ ಅಂತ, ಅದರ ಕಾನ್ಸಂಟ್ರೇಷನ್ ಎಷ್ಟು 1 molar. ಸೊ ಈ ಪಾಯಿಂಟನ್ನು ಬರೆದು ನೀವು ನೆಕ್ಸ್ಟ್ ಈ ಪಾಯಿಂಟ್ ಬಟ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಇಸ್ 0 at all temperature corresponding to the reaction. ಈಸಿ ಇದೆ ಅಲ್ವಾ? ನೆಕ್ಸ್ಟ್ ಇದು ಡಿಫ್ರೆನ್ಸ್ ಬಿಟ್ವೀನ್ ಮೆಟಾಲಿಕ್ ಕಂಡಕ್ಟೆನ್ಸ್ ಅಂಡ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟೆನ್ಸ್, ಅಥವಾ ಕೆಲವೊಂದ್ಸಲಿ ಬರೀ ವಾಟ್ ಇಸ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟೆನ್ಸ್ ಅಂತ ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ ಅಂತ ಕ್ವಶನ್ ಕೂಡ ಕೇಳ್ಬೋದು. ಸೊ ಡಿಫ್ರೆನ್ಸ್ ಕೂಡ ಕೇಳ್ಬೋದು. ಸೊ ಈ ರೀತಿ ಓದಿದಾಗ ನಾವು 2 ಡೆಫಿನೇಷನ್ಸ್ನ ಓದಿರ್ತೀವಿ. ಎಕ್ಸಾಮಲ್ಲಿ ಐದರ್ ಇನ್ ದ ಫಾರ್ಮ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಆರ್ ಇನ್ ದ ಫಾರ್ಮ್ ಆಫ್ ಡೈರೆಕ್ಟ್ ಕ್ವಶನ್ 2 marks ಕ್ವಶನ್ ಆಗು ಕೂಡ ಕೇಳ್ಬೋದು. ಮೆಟಾಲಿಕ್ ಕಂಡಕ್ಟೆನ್ಸ್ ಆ್ಯಂಡ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟೆನ್ಸ್. ಮೆಟಾಲಿಕ್ ಕಂಡಕ್ಟೆನ್ಸ್ ಅಂದ್ರೆ ಏನು? ಕಂಡಕ್ಷನ್ ಈಸ್ ಬೈ ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರೋಲಿಟಿಕ್ ಕಂಡಕ್ಷನ್ ಅಂದ್ರೆ ಏನು? ಕಂಡಕ್ಷನ್ ಈಸ್ ಬೈ ದ ಮೂವ್ಮೆಂಟ್ ಆಫ್ ಅಯಾನ್ಸ್, ದಟ್ ಟು ಮೈಗ್ರೇಷನ್ ಆಫ್ ಅಯಾನ್ಸ್. ಎಲೆಕ್ಟ್ರೋಲಿಟಿಕ್ ಅಂದರೆ ಅಲ್ಲಿ ಅಯಾನ್ಸ್ ಮೂವ್ಮೆಂಟ್ ಇರುತ್ತೆ. ಮೆಟಾಲಿಕ್ ಕಂಡಕ್ಟೆನ್ಸ್ ಅಂದರೆ ಇಲ್ಲಿ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಕಂಡಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಸಾಲಿಡ್ ಸ್ಟೇಟ್. ಸೊ ಮೆಟಾಲಿಕ್ ಕಂಡಕ್ಟೆನ್ಸ್ ಏನು ಮಾಡುತ್ತೆ? ಸಾಲಿಡ್ ಸ್ಟೇಟಲ್ಲಿ ಆಗುತ್ತೆ. ಇಲ್ಲಿಗೆ ಎಲೆಕ್ಟ್ರೋಲಿಟಿಕಲ್ಲಿ ಮಾಲ್ಟನ್ ಸ್ಟೇಟ್ ಆರ್ ಇನ್ ಸೊಲ್ಯೂಷನ್ ಸ್ಟೇಟಲ್ಲಿ ಕಂಡಕ್ಷನ್ ಆಗುತ್ತೆ, ಯಾಕಂದ್ರೆ ಅಯಾನ್ಸ್ ಎಕ್ಸ್ಚೇಂಜ್ ಆಗಬೇಕಲ್ವಾ. ಸೊ ಎಲೆಕ್ಟ್ರೋಲಿಟಿಕ್ ಕಂಡೀಷನ್. ಕಂಡಕ್ಟೆನ್ಸ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಕಂಡಕ್ಟೆನ್ಸ್ ಏನಾಗುತ್ತೆ? ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಅದರ ಕಂಡಕ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಇಲ್ಲಿ ಕಂಡಕ್ಟೆನ್ಸ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಟೆಂಪರೇಚರ್. ಟೆಂಪರೇಚರ್ನ ಜಾಸ್ತಿ ಮಾಡಿದಷ್ಟು ಕಂಡಕ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಈ 3 ಪಾಯಿಂಟನ್ನು ನೀವು ಬರೆದ್ರೆ ಈಸಿಯಾಗಿ 2 marks ಪಡಿಬೋದು. ಸೊ ಎಲೆಕ್ಟ್ರೋಲಿಟಿಕ್ ಕಂಡಕ್ಟೆನ್ಸ್ ಅಂದರೆ ಕಂಡಕ್ಷನ್ ಇಸ್ ಬೈ ದ ಮೂವ್ಮೆಂಟ್ ಆಫ್ ಅಯಾನ್ಸ್. ಮೆಟಾಲಿಕ್ ಕಂಡಕ್ಟೆನ್ಸ್ ಅಂದರೆ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಇದು ಸಾಲಿಡ್ ಸ್ಟೇಟ್ ಆಗುತ್ತೆ, ಅದು ಸೊಲ್ಯೂಷನ್ ಅಥವಾ ಮೋಲ್ಟನ್ ಸ್ಟೇಟ್. ಇಲ್ಲಿ ಕಂಡಕ್ಟೆನ್ಸ್ ಡಿಕ್ರೀಸ್ ಆಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ. ಇಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಕಂಡಕ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಇದಾದಮೇಲೆ ನಿಮಗೆ ಲಾಸ್ಟ್ ಪಾರ್ಟ್ ಎಲೆಕ್ಟ್ರೋಲಿಸಿಸಲ್ಲಿ ಈ ಬ್ಯಾಟ್ರಿ ರಿಲೇಟೆಡ್ 2 to 3 pages ಇನ್ಫಾರ್ಮೇಷನ್ ಇದೆ. ಸೊ ಅದರಲ್ಲಿ ನೀವು ಈಸಿಯಾಗಿ 3 marks ಪಡಿಬೋದು. ಸೊ ಜಸ್ಟ್ ಡೆಫಿನೇಷನ್ ವಿತ್ ಎಕ್ಸಾಂಪಲ್. ಈಗ ನೋಡಿ, ಪ್ರೈಮರಿ ಬ್ಯಾಟ್ರಿ ಅಂದ್ರೇನು? in which the reaction occurs only once. After once we are not going to use that. Okay, see, a primary battery is one in which the reaction occurs only once, and after use over a period of time battery becomes dead and cannot be reused again. ಒಂದು ಸಲ ಅದನ್ನು ಯೂಸ್ ಮಾಡಿದ್ರೆ ಮತ್ತೆ ಅದನ್ನು ರಿಯೂಸ್ ಮಾಡೋದಕ್ಕಾಗಲ್ಲ.
ಸೊ ಈ ಪ್ರೈಮರಿ ಬ್ಯಾಟ್ರಿ ನಾವು ಗಡಿಯಾರದಲ್ಲೆಲ್ಲ ಯೂಸ್ ಮಾಡ್ತೀವಿ, ಡ್ಯೂರಾಸೆಲ್ ಬ್ಯಾಟ್ರಿ, ಎವ್ರಿಡೇ ಬ್ಯಾಟ್ರಿ, ಇದೆಲ್ಲ ಪ್ರೈಮರಿ ಬ್ಯಾಟ್ರೀಸ್. ಎಕ್ಸಾಂಪಲ್ ನೋಡಿ, ಡ್ರೈ ಸೆಲ್ ಆ್ಯಂಡ್ ಮರ್ಕ್ಯುರಿ ಸೆಲ್. ಕೆಲವೊಂದು ಸಲ ಏನಾದರೂ ಅಟ್ ಆ್ಯನೋಡ್ ಎಟ್ ಕ್ಯಾಥೋಡ್, ಡ್ರೈ ಸೆಲ್ಲಲ್ಲಿ ಯಾವ ರೀತಿ ಆಗುತ್ತೆ, ಮರ್ಕ್ಯುರಿ ಸೆಲ್ ಅಟ್ ಆ್ಯನೋಡ್ ಎಟ್ ಕ್ಯಾಥೋಡ್ ಅಂತ ಕೇಳಿದ್ರೆ ನೀವು ಈ ಈಕ್ವೇಷನ್ಸನ್ನು ಬರೀರಿ. ಗೊತ್ತಿಲ್ಲ ಅಂದರೆ ಸೇರ್ ಯೂಸಸ್ ಅಂತೂ ಕೇಳ್ತಾನೆ ಕೆಲವೊಂದ್ಸಲಿ ಡೈರೆಕ್ಟಾಗಿ. ಯೂಸಸ್: ಡ್ರೈ ಸೆಲ್ಸ್ ಫೈಂಡ್ ಎಕ್ಸ್ಟೆನ್ಸಿವ್ ಯೂಸ್ ಇನ್ ಟ್ರಾನ್ಸಿಸ್ಟರ್ಸ್, ಕ್ಲಾಕ್ಸ್, ಫ್ಲಾಶ್ ಲೈಟ್ಸ್, ಟೇಪ್ ರೆಕಾರ್ಡರ್ಸ್ ಆ್ಯಂಡ್ ಪೋರ್ಟೇಬಲ್ ರೇಡಿಯೋಸ್. ಮರ್ಕ್ಯುರಿ ಸೆಲ್ ಎಲ್ಲಿ ಯೂಸ್ ಮಾಡ್ತೀವಿ? ಲೋ ಕರೆಂಟ್ ಡಿವೈಸಸ್ ಲೈಕ್ ಹಿಯರಿಂಗ್ ಏಡ್ಸ್, ವಾಚಸ್ ಆ್ಯಂಡ್ ಕ್ಯಾಲ್ಕುಲೇಟರ್ಸಲ್ಲಿ ಯೂಸ್ ಮಾಡ್ತೀವಿ. ಇದು ಯೂಸಸ್, ಅದರ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ಸ್ನ ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬಂದು ಸೆಕೆಂಡರಿ ಬ್ಯಾಟ್ರಿ. Secondary battery is one which can be recharged by passing current through opposite direction, so that it can be used over and over again. Example ನೋಡಿ, lead storage battery, nickel cadmium cell. ಇಲ್ಲಿ ನಾವು ಏನು ಮಾಡ್ಬೋದು, ಮತ್ತೆ ರೀಯೂಸ್ ಅನ್ನು ಮಾಡ್ಬೋದು. ಯಾಕೆ? ಬೈ ಪಾಸಿಂಗ್ ಕರೆಂಟ್ ಟು ದ ಅಪೋಸಿಟ್ ಡೈರೆಕ್ಷನ್. ಸೇಮ್ ಅವಾಗಲೇ ಹೇಳೋದಲ್ಲ, ಇಲ್ಲಿ ಸೇಮ್ ಎಲೆಕ್ಟ್ರೋಡ್ ರಿಯಾಕ್ಷನ್ ಆನ್ ಡಿಸ್ಚಾರ್ಜಿಂಗ್ ಆರ್ ವೆನ್ ಇಟ್ಸ್ ವರ್ಕಿಂಗ್ ಅಟ್ ಆ್ಯನೋಡ್ ಅಟ್ ಕ್ಯಾಥೋಡ್ ಇದೆ. ಅದಾದಮೇಲೆ ನಿಕಲ್ ಕ್ಯಾಡ್ಮಿಯಮ್ ಸೆಲ್ ಇದೆ, ಇದರ ಓವರ್ ಆಲ್ ರಿಯಾಕ್ಷನ್. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು, ಇಲ್ಲ ಡೆಫಿನೇಷನ್ ವಿತ್ ಎಕ್ಸಾಂಪಲ್ ಕೂಡ ಮೋರ್ ದೆನ್ ಎನಫ್. ಲಾಸ್ಟಲ್ಲಿ ಇದು ಒಂದು ಎಕ್ಸಾಂಪಲ್ ಕಾನ್ಸೆಪ್ಟ್ ಇದೆ, ವೆರಿ ಇಂಪಾರ್ಟೆಂಟ್. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಕೇಳಿದ್ರೆ H2O2 ಸೆಲ್ ಕೇಳಿರಲ್ಲ, H2O2 ಫ್ಯೂಯಲ್ ಸೆಲ್ ಕೇಳಿದ್ರೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಕೇಳಿರಲ್ಲ. ಸೊ ಇಲ್ಲಿ ನೋಡಿ, ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್. ದ ಸೆಲ್ ವಾಸ್ ಯೂಸ್ಡ್ ಫಾರ್ ಪ್ರೊವೈಡಿಂಗ್ ಎಲೆಕ್ಟ್ರಿಕಲ್ ಪವರ್ ಇನ್ ದ ಅಪೋಲೋ ಸ್ಪೇಸ್ ಪ್ರೋಗ್ರಾಮ್. ಒಂದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಅಟ್ ಆ್ಯನೋಡ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಹೈಡ್ರೋಜನ್ ಗ್ಯಾಸ್ ಇಸ್ ರಿಯಾಕ್ಟಿಂಗ್ ವಿತ್ OH ಮೈನಸ್ ಆ್ಯಂಡ್ ವಿ ಆರ್ ಗೆಟಿಂಗ್ ವಾಟರ್ ಪ್ಲಸ್ 4 ಎಲೆಕ್ಟ್ರಾನ್ಸ್. ಇಲ್ಲಿ ಆ 4 ಎಲೆಕ್ಟ್ರಾನ್ಸ್ ಆಕ್ಸಿಜನ್ ಮತ್ತು ಅಟ್ ಕ್ಯಾಥೋಡ್ ವಾಟರ್ ಜೊತೆ ಸೇರಿ 4 OH ಮೈನಸ್ ಅನ್ನು ರಿಲೀಸ್ ಮಾಡ್ತಿದೆ. ಓವರ್ ಆಲ್ ನಿನಗೆ ರಿಯಾಕ್ಷನ್ ಬರೆದ್ರೆ H2 + O2 2H2O. ದ ಸೆಲ್ ರನ್ಸ್ ಕಂಟಿನ್ಯೂಸ್ಲಿ ಆಸ್ ಲಾಂಗ್ ಆಸ್ ದ ರಿಯಾಕ್ಟೆಂಟ್ಸ್ ಆರ್ ಸಪ್ಲೈಡ್. ಸೊ ನೆನ್ಪಿಟ್ಕೊಳ್ಳಿ, H2O2 ಫ್ಯೂಯಲ್ ಸೆಲ್ ಎಲ್ಲಿವರೆಗೂ ವರ್ಕ್ ಆಗುತ್ತೆ, ಎಲ್ಲಿವರೆಗೂ ನೀನು ರಿಯಾಕ್ಟೆಂಟ್ಸ್ನ ಕಳಿಸ್ತಾ ಇರ್ತೀಯ ಅಲ್ಲಿವರೆಗೂ ಅದು ವರ್ಕ್ ಆಗ್ತಾ ಇರುತ್ತೆ. ಫ್ಯೂಯಲ್ ಸೆಲ್ಸ್ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ವಿತ್ ಎನ್ ಎಫಿಷಿಯೆಂಟ್ಲಿ ಅಬೌಟ್ 70% ಕಂಪೇರ್ಡ್ ಟು ಥರ್ಮಲ್ ಪ್ಲಾಂಟ್ಸ್ whose efficiency is 40%. ಥರ್ಮಲ್ ಪ್ಲಾಂಟ್ ಎಫಿಷಿಯನ್ಸಿ ಎಷ್ಟು? 40% ಕರೆಂಟ್ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡಿದ್ರೆ H2O2 ಫ್ಯೂಯಲ್ ಸೆಲ್ 70% ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಫ್ಯೂಯಲ್ ಸೆಲ್ಸ್ ಆರ್ ಪೊಲ್ಯೂಷನ್ ಫ್ರೀ. ಸೊ ಇದು ಒನ್ ಆಫ್ ದಿ ಅಪ್ಲಿಕೇಶನ್. ಸೊ ಈಸಿ ಇದೆ ಅಲ್ವಾ? ಇದು ನೋಡಿ, ಈ ಆ್ಯನೋಡ್ ಅತ್ ಕ್ಯಾಥೋಡ್ ಆ್ಯಂಡ್ ಓವರ್ ಆಲ್ ರಿಯಾಕ್ಷನ್ ಅನ್ನು ಬರ್ತಾರೆ ವಿತ್ ಡಯಾಗ್ರಾಮ್. ಈಸಿಯಾಗಿ ನೀವು 3 ಮಾರ್ಕ್ಸನ್ನು ಪಡಿಬೋದು. ಸೊ ಇಲ್ಲಿವರೆಗೂ ನೀವು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಏನೇನೆಲ್ಲ ಓದಬೇಕು ಅಂತ ನಾನು ಹೇಳ್ತೀನಿ. ಸೊ ಯಾವ್ದಾವ್ದು ಹೇಳಿದೆ ನಾನು? ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಕೆಮಿಕಲ್ ಕೈನೆಟಿಕ್ಸ್, ಅದಾದಮೇಲೆ ಸೊಲ್ಯೂಷನ್, ಅದಾದಮೇಲೆ ಎಲೆಕ್ಟ್ರೋಕೆಮಿಸ್ಟ್ರಿಗೆ ಬನ್ನಿ. ಓಕೆನಾ? ಸೊ ನಾನು ಈಗ ಯಾವ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಆ ಕ್ವಶನ್ಸನ್ನು ನೀವು ಓದಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನೀವು ಅಲ್ಲಿ 11ರಿಂದ 12 ಮಾರ್ಕ್ಸನ್ನು ಪಡಿಬೋದು. ನೆಕ್ಸ್ಟ್ ನಮಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾಠನ ನೋಡೋಣ. ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ 2 ಚಾಪ್ಟರ್ ಇದೆ, ಒಂದು D&F ಬ್ಲಾಕ್, ಇನ್ನೊಂದು ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ D&F ಬ್ಲಾಕಲ್ಲಿ ನೀವು ಅಲ್ಲಿ ಕೆಲವೊಂದಿಷ್ಟು ಪ್ರಾಪರ್ಟೀಸ್ ಇದಾವೆ, ಒಂದೊಂದು ಪ್ರಾಪರ್ಟಿಗೆ 4 ಪಾಯಿಂಟ್ಸನ್ನು ರೆಡಿ ಮಾಡ್ಕೊಂಬಿಡಿ. ಅದರಲ್ಲಿ ಒಂದು ಪಾಯಿಂಟ್ ಅಂತ ಫಿಕ್ಸ್, ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. ಅದರ ಎಲ್ಲ ಪ್ರಾಪರ್ಟೀಸ್ಗೂ ಕೂಡ ನೀವು ಬಳಸ್ಬೋದು. ನಾವು ಸೇರ್ ಇಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಕೆಲವೊಂದ್ಸಲಿ ಫಾರ್ಮುಲಾ ಬೆಸ್ಟ್ ಕ್ವಶನ್ಸ್ ಕೇಳ್ತಾರೆ, ಇಲ್ಲ ಪ್ರಾಬ್ಲಮ್ ಅಂತ ಕೂಡ ಕೇಳ್ತಾರೆ. ಸೊ ಏನು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸಲ್ಲಿ 2 ರೀತಿ ಇದೆ. ಪ್ಯಾರಾಮ್ಯಾಗ್ನೆಟಿಕ್, ಇನ್ ದ ಪ್ರೆಸೆನ್ಸ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. If no unpaired electrons present, then that is diamagnetic. ಅದಕ್ಕೆ ಫಾರ್ಮುಲಾ ಇದೆ, μ = √n × n+2. ಇದು ಫಾರ್ಮುಲಾ ಓದಬೇಕಾದ್ರೆ ನಿಮ್ಗೆ ಈಸಿ ಇದೆ ಗೊತ್ತು ಅಂತ ಹೇಳ್ತಾರೆ, ಎಕ್ಸಾಮಲ್ಲಿ ನೀವು ಬರೆಯೋದೇ ಇಲ್ಲ. ಸೊ ಪ್ಲೀಸ್ ಕರೆಕ್ಟಾಗಿ ನೋಡ್ಕೊಳ್ಳಿ, √n × n+2. ಕೆಲವೊಂದ್ಸಲಿ ಡೈರೆಕ್ಟಾಗಿ ಬರೀ ಫಾರ್ಮುಲಾ ಕೇಳಿರ್ತಾರೆ, ಅಥವಾ ಪ್ರಾಬ್ಲಮ್ ಕೇಳಿದ್ರು ಕೂಡ ನೀವು ಒಂದು ಸ್ವಲ್ಪ ಏನಾದರೂ ಮಿಸ್ ಮಾಡಿದ್ರೆ ಮಾರ್ಕ್ಸ್ ಹೋಗುತ್ತೆ. ಈಸಿಯಾಗಿ ಸ್ಕೋರ್ ಮಾಡುವಂಥ ಕಾನ್ಸೆಪ್ಟ್ ಇದು. ಸೊ ವೇರ್ n is the number of unpaired electrons and mu is the magnetic moment in units of Bohr magneton. SI unit ಏನು? Bohr magneton, BM. Okay. Next, second property is formation of colored ions. See, the color of transition metals compound is due to DD transition. Second one, scandium 3+ titanium is having D0 configuration, Zn2+ is having D10 configuration, or colorless since DD transition is not possible. So ನೆನ್ಪಿಟ್ಕೊಳ್ಳಿ, ಯಾವಾಗಲೂ D0 D10 ಇತ್ತು ಅಂದರೆ ಅದು ಆ ಎಲಿಮೆಂಟ್ಸ್ ಯಾವಾಗಲೂ ಕಲರ್ಲೆಸ್ ಆಗಿರುತ್ತೆ. ಓಕೆ. ನಾವು ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಏನು ಆ್ಯಡ್ ಮಾಡ್ಬೋದು, ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್, ಡಿ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಇನ್ನೂ ಒಂದು ಪಾಯಿಂಟ್ ಆ್ಯಡ್ ಮಾಡ್ಕೊಳ್ಳಿ, ಡ್ಯೂ ಟು ಚಾರ್ಜ್ ಟ್ರಾನ್ಸ್ಫರ್. ಡ್ಯೂ ಟು ಚಾರ್ಜ್ ಟ್ರಾನ್ಸ್ಫರ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ವಿಲ್ ಶೋ ಕಲರ್. ಇಲ್ಲಿ ಒಂದು ಕ್ವಶನ್ ಅನ್ನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಈಸ್ Mn+ ಈಸ್ ಕಲರ್ಡ್. ಯಾವುದೋ ಒಂದು ಮೆಟಲ್ ಅನ್ನು ಕೊಟ್ಟಿದ್ದಾರೆ. ಸೇರ್ ಸೊ ಫಸ್ಟ್ ಏನು ಮಾಡಬೇಕು, ಈ ರೀತಿ ಕ್ವಶನ್ ಕೊಟ್ಟರೆ ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಮೆಟಲ್, ದೆನ್ ಮೆಟಲ್ ಅಯಾನ್. ಸೊ DN ಕಾನ್ಫಿಗರೇಷನ್ ಇದು ಜನರಲ್ ಆಗಿ ಹೇಳ್ತಿರೋದು. ಸೊ DN ಕಾನ್ಫಿಗರೇಷನ್, ಸೊ n = 1 to 9 ಯಾವ್ದು ಬೇಕಾದ್ರೂ ಬರ್ಬೋದು. DD ಟ್ರಾನ್ಸಿಷನ್ ಇಸ್ ಪಾಸಿಬಲ್ ಫಾರ್ ಮೆಟಲ್ ಅಯಾನ್ ಆ್ಯಂಡ್ ಹೆನ್ಸ್ ಕಲರ್ಡ್. If D0 and D10 if you are getting in the configuration, then DD transition is not possible. ಈಗ ಫಾರ್ ಎಕ್ಸಾಂಪಲ್
ಇಲ್ಲಿ ಎಮ್ ಜಾಗದಲ್ಲಿ ಯಾವುದೋ ಒಂದು ಎಲಿಮೆಂಟ್ ಕೊಟ್ಟರೆ ಫಸ್ಟ್ ಏನು ಮಾಡಬೇಕು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ. ಎನ್ ವ್ಯಾಲ್ಯೂ ಏನಾದ್ರು 1 to 9 ಒಳಗಿತ್ತು ಅಂದರೆ ಅದು ಕಲರ್ ಕಾಂಪೌಂಡು, 0 ಮತ್ತು 10 ಇತ್ತು ಅಂದರೆ ಅದು ಕಲರ್ಲೆಸ್. ಯಾವುದಾದ್ರೂ ಒಂದು ಎಲಿಮೆಂಟನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ, ಅಥವಾ ಅವನೇ ಎಲಿಮೆಂಟ್ ಕೊಟ್ಬಿಟ್ಟು ಸ್ಕ್ಯಾಂಡಿಯಮ್ 3+ ಈಸ್ ಕಲರ್ಲೆಸ್ ವೈಲ್ ಸಮ್ ಎಕ್ಸ್ ಎಲಿಮೆಂಟ್ ಈಸ್ ಕಲರ್ಡ್, ಗಿವ್ ರೀಸನ್ ಅಂತ ಕೇಳಿದ್ರೆ ಈ ಮೆಥಡ್ಸನ್ನು ಫಾಲೋ ಮಾಡಿ, ಈ ಸ್ಟೆಪ್ಪನ್ನು ಫಾಲೋ ಮಾಡಿ. ನೆಕ್ಸ್ಟ್, ವೈ ಟ್ರಾನ್ಸಿಷನ್ ಮೆಟಲ್ಸ್ ಫಾರ್ಮ್ ಅಲಾಯ್ಸ್ ವೆರಿ ಈಸಿಲಿ? Because similar radii and other similar characteristics of transition metals, alloys are readily formed by these metals. So alloys of metals with non-transition metals are brass, bronze. Brass is copper plus zinc, copper plus tin. Next, formation of complex compound, very important. The transition metals form large number of complex compound due to smaller size of the metal ions, high ionic charges of the metal ions, then availability of d orbitals for bond formation. And fourth point, ನಿಮಗೆ ಹೇಳಿದ್ನಲ್ವ ನಾನು ಎಲ್ಲದಕ್ಕೂ ಬರೀರಿ ಅಂತ, ಡ್ಯೂ ಟು ಪ್ರೆಸೆನ್ಸ್ ಆಫ್ ಡಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಈ 3 ಪಾಯಿಂಟನ್ನು ಬರೆದ್ರೆ ಈಸಿಯಾಗಿ ನೀವು ಸ್ಕೋರ್ ಮಾಡಿ. ನೆಕ್ಸ್ಟ್, ಕ್ಯಾಟಲಿಟಿಕ್ ಪ್ರಾಪರ್ಟಿ. ದ ಟ್ರಾನ್ಸಿಷನ್ ಮೆಟಲ್ಸ್ ಆ್ಯಂಡ್ ದರ್ ಕಾಂಪೌಂಡ್ಸ್ ನೋನ್ ಫಾರ್ ದರ್ ಕ್ಯಾಟಲಿಟಿಕ್ ಆಕ್ಟಿವಿಟಿ ಬಿಕಾಸ್ presence of vacant d orbitals which provides good surface area of for reaction. Their ability to adopt multiple oxidation states. So their ability to form complexes. ಈ 3 ರೀಸನ್ ಅನ್ನು ನೀವು ಬರಿಬೇಕಾಗುತ್ತೆ ಯಾವಾಗ ಕ್ಯಾಟಲಿಟಿಕ್ ಪ್ರಾಪರ್ಟೀಸ್. ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ವಾಟ್ ಆರ್ ದ ಕ್ಯಾಟಲಿಟಿಕ್ ಪ್ರಾಪರ್ಟೀಸ್ ಆಫ್ ಡಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆ ರೀತಿ ಕೇಳಲ್ಲ. ಸೊ ಇಂಡೈರೆಕ್ಟ್ ಆಗಿ ಕೇಳ್ತಾರೆ. ಟ್ರಾನ್ಸಿಷನ್ ಎಲಿಮೆಂಟ್ಸ್ ವಿಲ್ ಶೋ ಕ್ಯಾಟಲಿಟಿಕ್ ಪ್ರಾಪರ್ಟೀಸ್, ಹೌ, ವೈ, ಈ ರೀತಿ ಕೇಳ್ತಾರೆ. ಅವಾಗ ನೀವೇನು ಮಾಡಬೇಕು, ಈ 3 ಪಾಯಿಂಟ್ಸನ್ನು ಬರಿಬೇಕು. ನೆಕ್ಸ್ಟ್, ಫಾರ್ಮೇಷನ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. 3 ಮಾರ್ಕ್ಸಿಗೆ ಕೇಳಬಹುದಾದಂತಹ 1 more ಪ್ರಾಪರ್ಟಿ. ಇನ್ನು ಮಿಕ್ಕಿದೆಲ್ಲ 2 ಮಾರ್ಕ್ಸಿಗೆ, ಅದರಲ್ಲಿ ಮ್ಯಾಕ್ಸಿಮಮ್ 2 ಪಾಯಿಂಟ್ಸೇ ಇರೋದು. ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಮತ್ತು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಮಾತ್ರ ನಿಮಗೆ 3 ಮಾರ್ಕ್ಸಿಗೆ ಕೇಳುವಂಥದ್ದು. So interstitial compounds are those which are formed when small atoms like hydrogen, carbon or nitrogen are trapped inside the crystal lattices of transition elements. ಈ ಎಕ್ಸಾಂಪಲ್ ನೋಡಿ, TiC, Mn4n, ಇಲ್ಲಿ Fe3H, ಇಲ್ಲಿ VH 0.56, TiH 1.7. ಅಂದರೆ ಸಣ್ಣ ಸಣ್ಣ ಆಟಮ್ಸ್ ಏನಾಗಿದೆ ಇಲ್ಲಿ ಟ್ರ್ಯಾಪ್ ಆಗಿದೆ. ಅದಕ್ಕೆ ಏನೇನು ರೀಸನ್? ಸೇ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್, ಹೈಯರ್ ದೆನ್ ದೋಸ್ ಆಫ್ ಪ್ಯೂರ್ ಮೆಟಲ್ಸ್. ದೇ ಆರ್ ವೆರಿ ಹಾರ್ಡ್, ಸಮ್ ಬೋರೈಡ್ಸ್ ಅಪ್ರೋಚ್ ಡೈಮಂಡ್ ಇನ್ ಹಾರ್ಡ್ನೆಸ್. ಇದೇ ಎಕ್ಸಾಂಪಲ್. ದೇ ಆರ್ ವೆರಿ ಹಾರ್ಡ್ ಅನ್ನೋದು ಪ್ರಾಪರ್ಟಿ, ಅದಕ್ಕೆ ಒಂದು ಎಕ್ಸಾಂಪಲ್. ದೇ ರಿಟೇನ್ ಮೆಟಾಲಿಕ್ ಕಂಡಕ್ಟಿವಿಟಿ, ದೇ ಆರ್ ಕೆಮಿಕಲಿ ಇನರ್ಟ್. ಸೊ ಪ್ಯೂರ್ ಮೆಟಲ್ಸ್ಗಿಂತ ಇದು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಏನಾಗಿರುತ್ತೆ, ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಯಾಕೆ ಅದರಲ್ಲಿ ಸಣ್ಣ ಸಣ್ಣ ಎಲಿಮೆಂಟ್ಸ್ ಟ್ರ್ಯಾಪ್ ಆಗಿರುತ್ತೆ ಅಥವಾ ಸೇರ್ಕೊಂಡಿರುತ್ತೆ. ಸೊ ಇದು ಇಂಪಾರ್ಟೆಂಟ್ ಪ್ರಾಪರ್ಟಿ. ಈಗ ನೆಕ್ಸ್ಟ್ ಮೇಜರ್ ಆಗಿ ನೀವು ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ನಿಮ್ಗೆ ಗೊತ್ತಿರಬೇಕು, ಒಂದು ಕ್ವಶನು ಪ್ರಾಪರ್ಟಿ ಮೇಲಿರುತ್ತೆ, ಇನ್ನೊಂದು ಕ್ವಶನು ಪ್ರಿಪ್ರೇಷನ್ ಮೇಲಿರುತ್ತೆ. ಆ ಪ್ರಿಪ್ರೇಷನಲ್ಲಿ ಮತ್ತೆ 2 ಇದೆ, ಒಂದು K2Cr2O7, ಇನ್ನೊಂದು KMnO4. ಓಕೆ, ಇವೆರಡು ಪ್ರಿಪ್ರೇಷನ್ ಕಲ್ತ್ರೆ ನಿಮಗೆ 3 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಈ ಪ್ರಾಪರ್ಟೀಸ್ 4ರಿಂದ 5 ಇದಾವೆ, ಅದರ ಕಲ್ತ್ರೆ ಯಾವುದಾದ್ರೂ ಒಂದು ಕ್ವಶನ್ ಬರುತ್ತೆ. ಓಕೆ, ಇಲ್ಲ ನೀವು 6, 7, 8 ಮಾರ್ಕ್ಸ್ ಡಿ ಆ್ಯಂಡ್ ಎಫ್ ಬ್ಲಾಕಲ್ಲಿ ಈಸಿಯಾಗಿ ತೊಗೋಬೋದು. ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ MCQ ಅದನ್ನು ನೀವು ಅಲ್ಲೇ ನೋಡಿಬಿಟ್ಟು ಈಸಿಯಾಗಿ ಸಾಲ್ವ್ ಮಾಡಿ. ಸಿ ಪ್ರಿಪ್ರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟ್ ಓರ್. ಈ 3 ಇಕ್ವೇಷನ್ಸನ್ನು ನೀವು ಒಂದು 5 ಟೈಮ್ಸ್ ಆದರೂ ಪರವಾಗಿಲ್ಲ ವಿತ್ ಬ್ಯಾಲೆನ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ. ಸಿ 4 times FeCr2O4 plus Na2CO3 in the presence of oxygen will get sodium chromate plus Fe2O3 plus 8 carbon dioxide. Now the same sodium chromate in the presence of acid, it will be converting into sodium dichromate. That sodium dichromate in the presence of KCl, potassium chloride, so sodium is replaced by potassium and it will be converting into potassium dichromate plus NaCl. 3 steps, 3 marks. Easy ಆಗಿ ಸ್ಕೋರ್ ಮಾಡ್ಬೋದು. So FeCr2O4 is converting into Na2CrO4. So Fe is replaced by sodium. Then Na2CrO4 is converting into Na2Cr2O7. So then Na2Cr2O7 is converting into K2Cr2O7. So Na is replaced by K. So easy ಆಗಿ ನೀವು ಬರಿಬೋದು. Potassium dichromate from chromite ore. ನೆಕ್ಸ್ಟ್ ಪ್ರಿಪರೇಷನ್ ಇದೆ KMnO4. KMnO4 ಅಲ್ಲಿ 3 ಟೈಪ್ಸ್ ಇದೆ, ಅದರಲ್ಲಿ ಇದನ್ನು ನಾವು ಮೇಜರ್ ಆಗಿ ಯೂಸ್ ಮಾಡ್ತೀವಿ. ಸಿ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಫ್ರಮ್ ಪೈರೋಲಿಸೈಟ್ ಓರ್. Fusion of MnO2 with an alkali metal hydroxide and oxidizing agent like KNO3. So ಇಲ್ಲಿ ರಿಯಾಕ್ಷನ್ ಇದೆ ನೋಡಿ, MnO2 plus KOH plus O2, we are getting K2MnO4 potassium manganate plus water. Same potassium manganate. So remember K2MnO4, ಅದನ್ನು ನಾವಿಲ್ಲಿ ಪೊಟ್ಯಾಷಿಯಮ್ ಅನ್ನು ರಿಮೂವ್ ಮಾಡಿ ದೆನ್ ವಿ ರೋಟ್ MnO4 2-, ಅಥವಾ ಪೊಟ್ಯಾಷಿಯಮ್ ಇರಲಿಲ್ಲ ಅಂದರೆ ಇದ್ದರೆ ಏನಾಗುತ್ತೆ, ಈ 2- ಇರೋದಿಲ್ಲ ನಿಮಗೆ, ಅವಾಗ K2MnO4 plus 4H plus. So we are getting MnO4 minus MnO2 plus H2O. So KMnO4 we are getting. ಇಲ್ಲಿ MnO4 minus ಅಂದರೆ ಇದರ ಅರ್ಥ ಇಲ್ಲಿ ಮೈನಸ್ ಚಾರ್ಜ್ ರಿಮೂವ್ ಮಾಡ್ಬೇಕಾದ್ರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ KMnO4. ಸೊ ಈಸಿಯಾಗಿ ನೀವು 2 ಸ್ಟೆಪ್ 3 ಮಾರ್ಕ್ಸ್ ಇದಕ್ಕೆ ಕೇಳ್ತಾರೆ. ನೆಕ್ಸ್ಟ್ ಇದಾದಮೇಲೆ ನಿಮ್ಗೆ ಇನ್ನೂ ಒಂದು ಗೊತ್ತಿರಬೇಕು, ಡಿ ಆ್ಯಂಡ್ ಎಫ್ ಬ್ಲಾಕಲ್ಲಿ 2 3 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ. 2 ಕ್ವಶನ್ 3 ಮಾರ್ಕ್ಸ್. ಅದರಲ್ಲಿ ಒಂದು ಡಿ ಬ್ಲಾಕಿಂದ, ಇನ್ನೊಂದು ಎಫ್ ಬ್ಲಾಕಿಂದ. ಈ ಎಫ್ ಬ್ಲಾಕಿಂದ ಪಾಸಿಬಲ್ ಏನಿದೆ,
ಓನ್ಲಿ ದಿಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಆರ್ ಆಕ್ಟಿನೈಡ್ ಕಾಂಟ್ರಾಕ್ಷನ್. ಅದರಲ್ಲೂ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಜಾಸ್ತಿ ಕೇಳೋದು. ಸಿಯರ್ ವಾಟ್ ಈಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ವಾಟ್ ಈಸ್ ರೀಸನ್, ಆರ್ ಇಲ್ಲ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಆರ್ ಕಾನ್ಸಿಕ್ವೆನ್ಸಸ್, ಇಲ್ಲ ಬರೀ ಕಾನ್ಸಿಕ್ವೆನ್ಸಸ್, ಅಥವಾ ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಆ್ಯಂಡ್ ಆಕ್ಟಿನೈಡ್ಸ್, ಅಥವಾ ಸಿಮಿಲಾರಿಟೀಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಆ್ಯಂಡ್ ಆಕ್ಟಿನೈಡ್ಸ್. ಇದಿಷ್ಟು ಬಿಟ್ಟು ಬೇರೆ ಏನು ಕೇಳೋದಿಲ್ಲ. ಸಿಯರ್ ಸೊ ಈಸಿಯಾಗಿ ನೀವು ಈ ಪಾಯಿಂಟ್ಸನ್ನು ಓದ್ಬೋದು. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಈ 2 ಸ್ಲೈಡ್ ಓದಿದ್ರೆ ನಿಮಗೆ 3-4 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ದ ಗ್ರಾಜುವಲ್ ಡಿಕ್ರೀಸ್ ಇನ್ ಸೈಜ್ ಆಫ್ ಲ್ಯಾಂಥನೈಡ್ಸ್ ಆ್ಯಂಡ್ ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್ ಈಸ್ ಕಾಲ್ಡ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಸೈಜ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಬೈ ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್. ರೀಸನ್ ಫಾರ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ಪುವರ್ ಶೀಲ್ಡಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇನ್ 4f ಆರ್ಬಿಟಲ್. ಪುವರ್ ಶೀಲ್ಡಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಪ್ರೆಸೆಂಟ್ ಇನ್ 4f ಆರ್ಬಿಟಲ್ಸ್. ಇದು ಕಾನ್ಸಿಕ್ವೆನ್ಸಸ್ ಏನು, ಕಾಸೇ ಬೇರೆ, ಕಾನ್ಸಿಕ್ವೆನ್ಸ್ ಬೇರೆ, ರೀಸನೇ ಬೇರೆ. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಕಾನ್ಸಿಕ್ವೆನ್ಸಸ್ ಏನು, ದ ರೇಡಿಯೋ ಆಫ್ ದ ಮೆಂಬರ್ ಆಫ್ 4D series is very similar to the corresponding of 5D series. Example ನೋಡಿ, zirconium and hafnium is having almost identical radii. Separation of lanthanides from the mixture become difficult because both are having similar radii. Basic strength of their hydroxide decreases from Ln to Lu. Ionization energy increases from Ln to Lu. ಸೊ ಈ 4 ಪಾಯಿಂಟ್ ನಿಮಗೆ ಕಾನ್ಸಿಕ್ವೆನ್ಸಸ್ ಅಲ್ಲಿ ಬರುತ್ತೆ. ಇದನ್ನು ಬಿಟ್ಟು ನೆಕ್ಸ್ಟ್ ಯಾವುದಿದೆ, ಡಿಫ್ರೆನ್ಸ್ ಬಿಟ್ವೀನ್ ಕೇಳೋ ಸಾಧ್ಯತೆ ಇದೆ, ಆಕ್ಟಿನೈಡ್ಸ್ ಮತ್ತು ಲ್ಯಾಂಥನೈಡ್ಸ್. ಸಿ ಲ್ಯಾಂಥನೈಡ್ಸ್ ಅಂದರೆ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಟು 4f ಆರ್ಬಿಟಲ್, ಇಲ್ಲಿ ಆಕ್ಟಿನೈಡ್ಸ್ ಅಂದರೆ 5f ಆರ್ಬಿಟಲ್. ಸೊ ಇಲ್ಲಿ ಪ್ರಿಡಾಮಿನೆಂಟ್ಲಿ ಎಕ್ಸಿಬಿಟ್ +3 ಆಕ್ಸಿಡೇಷನ್ ಸ್ಟೇಟ್. ಇಲ್ಲಿ ಏನಾಗುತ್ತೆ, ಅಲಾಂಗ್ ವಿತ್ +3 ಬೇರೆ ಬೇರೆ ಆಕ್ಸಿಡೇಷನ್ ಸ್ಟೇಟ್ ಕೂಡ ನಾವು ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಈಸ್ ಲೆಸ್ಸರ್, ಆಕ್ಟಿನೈಡ್ ಕಾಂಟ್ರಾಕ್ಷನ್ ಈಸ್ ಗ್ರೇಟರ್. ಎಕ್ಸೆಪ್ಟ್ ಪ್ರೊಮೇಥಿಯಂ ಆಲ್ ಆರ್ ನಾನ್ ರೇಡಿಯೋ ಆಕ್ಟಿವ್. ಇಲ್ಲಿ ಲ್ಯಾಂಥನೈಡ್ಸ್ ಅಲ್ಲಿ, ಆಕ್ಟಿನೈಡ್ಸ್ ಅಲ್ಲಿ ಆಲ್ ಆರ್ ರೇಡಿಯೋ ಆಕ್ಟಿವ್. ಕೆಲವೊಂದ್ಸರಿ ಗಿವ್ ರೀಸನ್ ಅಲ್ಲಿ ಕೇಳಿದಾನೆ ಇದು ಕ್ವಶನ್, ಆಕ್ಟಿನೈಡ್ಸ್ ಆರ್ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಆರ್ ರೇಡಿಯೋ ಆಕ್ಟಿವ್, ವೈ? ಸೊ ಆವಾಗ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಸಿಮಿಲಾರಿಟೀಸ್ ಏನು ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್ಗೆ? ಬೋತ್ ಎಕ್ಸಿಬಿಟ್ +3 ಆಕ್ಸಿಡೇಷನ್ ಸ್ಟೇಟ್ ಪ್ರಿಡಾಮಿನೆಂಟ್ಲಿ, ಬೋತ್ ಶೋ ಕಾಂಟ್ರಾಕ್ಷನ್ ಇನ್ ಅಟಾಮಿಕ್ ಆ್ಯಂಡ್ ಅಯೋನಿಕ್ ರೇಡಿಯೈ ವಿಚ್ ಇನ್ಕ್ರೀಸಸ್ ಇನ್ ಅಟಾಮಿಕ್ ನಂಬರ್, ಬೋತ್ ಎಲೆಕ್ಟ್ರೋಪಾಸಿಟಿವ್ ಇನ್ ನೇಚರ್, ಸೊ ರೆಡ್ಯೂಸಿಂಗ್ ಆ್ಯಂಡ್ ರಿಯಾಕ್ಟಿವ್. ಇದು ಸಿಮಿಲಾರಿಟೀಸ್, ಇದು ಡಿಫ್ರೆನ್ಸ್. ಸೊ ಕೆಲವೊಂದ್ಸಲಿ ಇದು ಆಲ್ರೆಡಿ ಕೇಳಿದಾನೆ ಒಂದ್ಸಲಿ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್, ರೈಟ್ ಎನಿ 2 ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಆ್ಯಂಡ್ ಆಕ್ಟಿನೈಡ್ಸ್, 1 ಸಿಮಿಲಾರಿಟಿ. ಸೊ ಈಸಿಲಿ ಯು ಕ್ಯಾನ್ ಸ್ಕೋರ್. ಸೊ ಈ 2 ಚಾಪ್ಟರ್ ಇದಾದ ಮೇಲೆ 2ನೇ ಚಾಪ್ಟರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಈ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ 5ರಿಂದ 6 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ಕಂಪಲ್ಸರಿ ಬರುವಂಥ. ಯಾಕಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ನಿಮಗೆ 3 ಕ್ವಶನ್ 3 ಮಾರ್ಕ್ಸ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಇದರಲ್ಲಿ 2 ಮಾರ್ಕ್ಸ್ ಕ್ವಶನ್ ಬರೋದಿಲ್ಲ, 3 ಮಾರ್ಕ್ಸ್ದು 3 ಕ್ವಶನ್ಸ್ ಬರುತ್ತೆ. ಈ 3 ಮಾರ್ಕ್ಸ್ ಇದು, ಆ 3 ಕ್ವಶನ್ಸ್ ಯಾವ್ದಾವ್ದು ಬರುತ್ತೆ, ಯಾವ ಕಾನ್ಸೆಪ್ಟಿಂದ ಬರುತ್ತೆ ಅಂತ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಸೊ 1 ಅವರ್ ಇದನ್ನು ಹೋಗಿ ನೀವು ಈ ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿ. ಸೊ D&F ಬ್ಲಾಕ್ ಮತ್ತು ಕೋಆರ್ಡಿನೇಷನ್ ಓದೋದ್ರಿಂದ ಕಂಪ್ಲೀಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವು ಎಲ್ಲೇ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನೀವು ಓದಿದ್ರೆ 11 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ ಮಕ್ಕಳು. ಸೊ ಮಿಸ್ ಮಾಡಬೇಡಿ, ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಹೋಗಿ ಆ ವಿಡಿಯೋನ ನೋಡಿ. ಇದಾದಮೇಲೆ ನಾನು ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮ್ಗೆ ಹೇಳಿದ್ದೆ ನನ್ನ ಪ್ಲಾನಲ್ಲಿ ಫಸ್ಟ್ ಮೆಕ್ಯಾನಿಸಮ್ಸ್ ಓದಬೇಕು ಅಂತ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಫಸ್ಟ್ ಆಲ್ರೆಡಿ ಮೆಕ್ಯಾನಿಸಮ್ಸ್ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದರಲ್ಲಿ 6 ಮೆಕ್ಯಾನಿಸಮ್ಸ್ ಇದ್ದಾವೆ. ನಾನು ಹೇಗೆ ಬರೀಬೇಕಂತ ನಾನೇ ಹ್ಯಾಂಡ್ ರಿಟನಲ್ಲಿ ಬರೆದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಪ್ಲೀಸ್ ಗೋ ಆ್ಯಂಡ್ ಸಿ ದ್ಯಾಟ್. ಇಫ್ ಯು ಆರ್ ನಾಟ್ ಫೈಂಡಿಂಗ್ ದೆನ್ ಐ ವಿಲ್ ಬಿ ಗಿವಿಂಗ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಈ 6 ಮೆಕ್ಯಾನಿಸಮ್ ಕಲಿತ್ರೆ ನಿಮಗೆ 9ರಿಂದ 10 ಮಾರ್ಕ್ಸ್. ಸೊ ನೆನ್ಪಿಟ್ಕೊಳ್ಳಿ, ಇರೋದು 6ರಲ್ಲಿ. ಅದರಲ್ಲಿ ಫಸ್ಟ್ ಚಾಪ್ಟರ್ ಯಾವ್ದಾವ್ದು ಮೆಕ್ಯಾನಿಸಮ್ ಇದೆ, ಸಿಯರ್ ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸಲ್ಲಿ SN1 SN2 ಇದೆ. 2ರಲ್ಲಿ ಒಂದು ಕಂಪಲ್ಸರಿ, ಇಲ್ಲ 2 ಮಾರ್ಕ್ಸ್ಗೆ, ಇಲ್ಲ 3 ಮಾರ್ಕ್ಸ್ಗೆ. ಇಲ್ಲ ಆಸಿಡ್ ಕ್ಯಾಟಲೈಸ್ ಡಿಹೈಡ್ರೇಷನ್, ಕ್ಯಾಟಲಿಸ್ಟ್ ಹೈಡ್ರೇಷನ್, ಡಿಹೈಡ್ರೇಷನ್, ಎಥನಾಲ್ ಟು ಈಥಿನ್, ಈಥಿನ್ ಟು ಎಥನಾಲ್, ಎಥನಾಲ್ ಟು ಎಥಾಕ್ಸಿ ಈಥಿನ್. ಇವು 3ರಲ್ಲಿ ಯಾವುದಾದ್ರೂ ಒಂದು ಇರುತ್ತೆ. ಇಲ್ಲಿ 3rd ಚಾಪ್ಟರ್ ಆಲ್ಡೆಡ್ ಕೀಟೋನ್ ಕಾರ್ಬಾಕ್ಸಿಲಿಕ್ ಆಸಿಡಲ್ಲಿ ಇರೋದೇ ಒಂದು ಮೆಕ್ಯಾನಿಸಮ್, ಇದು 100% ಇದು ಬರೋ ಚಾನ್ಸಸ್ ಇರುತ್ತೆ ಜಾಸ್ತಿ. ಸೊ ಈ ವರ್ಷ ನಮ್ಗೆ ಗೊತ್ತಿದೆ 5 ಮಾರ್ಕ್ಸ್ದು 2 ಕ್ವಶನ್ ಏನಾಗುತ್ತೆ ಈ ಚಾಪ್ಟರಿಂದ ಬರುತ್ತೆ. ಸೊ ಈ ಚಾಪ್ಟರ್ನ 100% ಈ ಮೆಕ್ಯಾನಿಸಮ್ ಬರುತ್ತೆ ಅಂತ ಅರ್ಥ. ಎಸ್, ಹ್ಯಾಲೋ ಆಲ್ಕೆನ್ಸ್ ಹ್ಯಾಲೋ ಅರಿನ್ಸಲ್ಲಿ ಇರೋದೇ 2 ಮೆಕ್ಯಾನಿಸಮ್, 2ರಲ್ಲಿ ಒಂದು ಕಂಪಲ್ಸರಿ ಬರುತ್ತೆ. ಇವು 3ರಲ್ಲಿ ಒಂದು ಮೆಕ್ಯಾನಿಸಮ್ ಬರುತ್ತೆ. ಸೊ ಹಾಗಾಗಿ 3 ಮೆಕ್ಯಾನಿಸಮ್, ಯಾವ್ದಾದ್ರು 6ರಲ್ಲಿ 3 ಮೆಕ್ಯಾನಿಸಮ್ ಬಂದರೆ, ಸೊ 3 × 3 9 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ? ಸೊ ಈ ವಿಡಿಯೋ ಆಲ್ರೆಡಿ ಇದೆ, ಅದನ್ನು ನೀವು ನೋಡಿ. ಸೊ ಇವತ್ತು ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ, ಇವತ್ತು ರಾತ್ರಿ ಎಲ್ಲ ನೇಮ್ ರಿಯಾಕ್ಷನ್ ಒಂದು ಶಾರ್ಟ್ ವೀಡಿಯೋ ಮಾಡ್ತೀನಿ. ಸೊ ಆ ವಿಡಿಯೋನ ತಪ್ಪದೆ ನೋಡಿ. ಮ್ಯಾಕ್ಸಿಮಮ್ 10 to 10:30 ಇನ್ ಬಿಟ್ವೀನಲ್ಲೇ ನಾನು ನಿಮಗೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನೇಮ್ ರಿಯಾಕ್ಷನ್ಸ್ ಎಲ್ಲ ಕಂಪ್ಲೀಟ್ ನೇಮ್ ರಿಯಾಕ್ಷನ್ಸ್ ಎಷ್ಟಿದೆ, ಒಂದು 20ರಿಂದ 23 ಇದ್ದಾವೆ. ಚಾಪ್ಟರ್ ವೈಸ್ ನಾವು ನೇಮ್ ರಿಯಾಕ್ಷನ್ಸನ್ನು ಓದಿದ್ರೆ ನಾವು ಈಸಿಯಾಗಿ ನೀವು 4ರಿಂದ 5 ನೇಮ್ ರಿಯಾಕ್ಷನ್ ಎಕ್ಸಾಮಿಗೆ ಬರುತ್ತೆ. ನಮಗೆಲ್ಲ ಗೊತ್ತಿದೆ ಈ 5 ಮಾರ್ಕ್ಸ್ ಕ್ವಶನನ್ನು ದೇ ಕ್ಯಾನ್ ಸ್ಪ್ಲಿಟ್ 2 + 2 + 1 ಆರ್ 3 + 2. ಸೊ ಈ 2 ಮಾರ್ಕ್ಸಿಗೆ ಅವರು ಈ ನೇಮ್ ರಿಯಾಕ್ಷನ್ಸನ್ನು ಕೇಳ್ತಾರೆ ಪ್ರತಿಯೊಂದು ಕ್ವಶನಲ್ಲೂ. ಸೊ ಹಾಗಾಗಿ 4ರಿಂದ 5 ನೇಮ್ ರಿಯಾಕ್ಷನ್ ಅಂದರೆ 8ರಿಂದ 10 ಮಾರ್ಕ್ಸು ಇಲ್ಲೇ ಬರುತ್ತೆ. ಕೆಲವೊಂದ್ಸಲ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೂ ಕೇಳ್ತಾರೆ, ರಿಯೇಜೆಂಟ್ಸ್ ಕೊಟ್ಟು ಇದು ಯಾವ ನೇಮ್ ರಿಯಾಕ್ಷನ್ ಅಂತ. ಸೊ ಮೇಜರ್ ಇಂಪಾರ್ಟೆಂಟ್, ಒಂದು ಮೆಕ್ಯಾನಿಸಮ್, ಇನ್ನೊಂದು ನೇಮ್ ರಿಯಾಕ್ಷನ್. ಸೊ ಇಲ್ಲೇ ನಿಮಗೆ ಇಲ್ಲಿ 8, ಅಲ್ಲೊಂದು 8 ಮಾರ್ಕ್ಸ್, ಇನ್ನು 3 ಕ್ವಶನ್ 9, 8ರಿಂದ 9, 8 16 ಮಾರ್ಕ್ಸು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸಿಯಾಗಿ ಬರುತ್ತೆ. ಸೊ ನಾನು ನಿಮಗೆ ನಾಳೆ ಬೆಳಗ್ಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಕಂಪ್ಲೀಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಂದು ಶಾರ್ಟ್ ವಿಡಿಯೋ ಇರುತ್ತೆ. ಅದು ಮ್ಯಾಕ್ಸಿಮಮ್ 2 ಅವರ್ಸ್ ಇರುತ್ತೆ. ಅದರಲ್ಲಿ ನೋಡಿ ನೀವು 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಅದೆಲ್ಲ ಇರುತ್ತೆ. ಅದನ್ನು ನೀವು ಒಂದ್ಸಲಿ ನೋಡಿದ್ರೆ ಈಸಿಯಾಗಿ ನಿಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಡನ್, ಜಾಸ್ತಿ ಓದೋದೇ ಬೇಡ.
ಓಕೆನಾ. ಸೊ ಈ ರೀತಿ ಎಲ್ಲ ಯೂಟ್ಯೂಬ್ ವೀಡಿಯೋಸ್ ನಾನು ಯಾವ್ದಾದ್ರು ಬಿಡ್ತೀನಿ, ನೆಕ್ಸ್ಟ್ 3 days ಕಂಟಿನ್ಯೂಸ್ ಆಗಿ ನಾನು ಸಣ್ಣ ವೀಡಿಯೋ ಮಾಡಿ ಬಿಡ್ತೀನಿ. ಯಾಕಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಆಗಬಾರ್ದು. ಈ ಒಂದ್ಸಲಿ ವೀಡಿಯೋ ನೋಡಿದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಒಂದು ರಿವೈಸ್ ಮಾಡಿ ಮತ್ತೆ ನೆಕ್ಸ್ಟ್ ಪಾರ್ಟ್ ಎವ್ರಿ 45 ಮಿನಿಟ್ಸ್ 50 ಮಿನಿಟ್ಸ್ಗೆ ಒಂದೊಂದು ವೀಡಿಯೋ ನಿಮಗೆ ಯಾವುದಾದ್ರೂ ಒಂದು ವೀಡಿಯೋ ರಿಲೀಸ್ ಆಗ್ತಾ ಇರುತ್ತೆ. ಅಂದರೆ ನಾನು ಪ್ಲಾನ್ ಹೇಳಿದ್ದೀನಲ್ಲ, ಆ ಪ್ಲಾನ್ ಪ್ರಕಾರ ಟೈಮಿಂಗ್ಸ್ಗೆ ಕರೆಕ್ಟಾಗಿ ರಿಲೀಸ್ ಆಗ್ತಿರುತ್ತೆ. ಸೊ ಆ ವೀಡಿಯೋ ನಿಮಗೆ ಬೇಗ ರೀಚ್ ಆಗಬೇಕು ಅಂದರೆ ನಮ್ಮ ತೇಜ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಯಾವುದೇ ಕ್ಲಾಸ್ ಮಾಡಿದ್ರು ನಿಮ್ಗೆ ಆ ನೋಟ್ಸ್ ಬೇಕು ಓದೋದಕ್ಕೆ ವಿತ್ ಆನ್ಸರ್ ಬೇಕು ಅಂದರೆ ನಮ್ಮ ಪ್ಲೇಸ್ಟೋರಲ್ಲಿ ತೇಜ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ನೀವು ಈಸಿಯಾಗಿ PDF ಅನ್ನು ಪಡಿತೀರ. ಸೊ ಈಗ ಈ ವಿಡಿಯೋದಲ್ಲಿ ನಾವು ಏನೇನು ಮಾಡಿದ್ವಿ, ಫಿಸಿಕಲ್ ಕೆಮಿಸ್ಟ್ರಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಸೊ ಅಲ್ಲಿ ನಿಮಗೆ ಕೆಮಿಕಲ್ ಕೈನೆಟಿಕ್ಸ್ ಸೊಲ್ಯೂಷನ್ ಮತ್ತು ಎಲೆಕ್ಟ್ರೋಕೆಮಿಸ್ಟ್ರಿ, ಅದಾದಮೇಲೆ D&F ಬ್ಲಾಕ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ವಿಡಿಯೋ ಇದೆ, ಮರೀದೆ ಹೋಗಿ ನೋಡಿ. ಆರ್ಗ್ಯಾನಿಕ್ ಮೆಕಾನಿಸಮ್ಸ್ ಇದೆ, ಮರೀದೆ ಹೋಗಿ ನೋಡಿ. ನೇಮ್ ರಿಯಾಕ್ಷನ್ಸ್ ಇವತ್ತು ರಾತ್ರಿ ನಿಮಗೆ ರಿಲೀಸ್ ಮಾಡ್ತೀನಿ. ಸೊ ಇದಿಷ್ಟನ್ನೇ ನೀವು ನೋಡಿಕೊಂಡ್ರೆ 40ರಿಂದ 45 ಮಾರ್ಕ್ಸ್ ಈಸಿಯಾಗಿ ಪಡ್ಬೋದು. ಸೊ ಇದೇ ವಿಡಿಯೋಸ್ನ ಮಲ್ಟಿಪಲ್ ಟೈಮ್ಸ್ ನೀವು ನೋಡೋದ್ರಿಂದ ನಿಮಗೆ ರಿವೈಸ್ ಆಗಿ ಪ್ರಾಕ್ಟೀಸ್ ಮಾಡಿ. ನಾನು ಯಾವುದೆಲ್ಲ ಬರೆದು ಪ್ರಾಕ್ಟೀಸ್ ಮಾಡಿ ಅಂತೀನಿ ಅದನ್ನು ಬರದೇ ಪ್ರಾಕ್ಟೀಸ್ ಮಾಡಿ, ನೀವು ನೋಡಿ ನೆನ್ಪಿಟ್ಕೊಳ್ಳೋದಕ್ಕೆ ಆಗಲ್ಲ ಕೊನೆ ಮೂಮೆಂಟಲ್ಲಿ. ಓಕೆನಾ. ಸೊ ಇದೇ ರೀತಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಏನಾದರೂ ಪಾಸ್ ಆಗೋದಕ್ಕೆ ಸಾಕಪ್ಪ ಅಂತ ಹೇಳ್ತಿದ್ರೆ ಅವರಿಗೆ ಈ ವಿಡಿಯೋನ ಮರೀದೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲೂ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು.